ಸಮಸ್ತ ಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. 41 ತದರ್ಥಃ ಅಂತರ ಇತಿ ಪ್ರಸಿದ್ಧೈರಿತಿ ತ್ರಿಪಾದ್ಯೆ ಅನ್ವೇತಿ ಅಂತಃ ಉಪಪದಾತ್ ಅಂತಃ ಉಪಪದ ಅತ ಸಾತತ್ಯಗಮನೆ ಇತಿ ಧಾತೋಃ ಡಪ್ರತ್ಯೇ ಅಂತರಃ ಅಂತಸ್ಥ ಇತಿ ಯಾವತ್ ಯದ್ವಾ ಅನ್ಯೋ ಅಂತರಃ ಆತ್ಮ ಇತ್ಯಾದಿ ಇತ್ಯಾದವಿವ ಅಂತರ ಶಬ್ದೋ ಅಂತಸ್ಥವಾಚಿ ಅಂತಃ ಪ್ರವಿಷ್ಟಃ ಅಂತಃ ಪ್ರವಿಷ್ಟಂ ಇರಬೇಕು. ಕರ್ತಾರಮೀಶಂ ಅಂತಶ್ಚಂದ್ರಮಸಿ ಮನಸಾಚರಂತಂ ಪ್ರವಿಷ್ಟಂ ಮೇಲೆ ಚುಕ್ಕಿ ಬಿಟ್ಟೋಗಿದೆ. ಅಂತಃ ಪ್ರವಿಷ್ಟಃ ಶಾಸ್ತಾ ಇತ್ಯಾದಿನ ಶ್ರುತಃ ಅಂತರೋ ಅಂತಸ್ಥಃ ಏಕೋ ವಿಷ್ಣುರೇವ ನತು ಅನೇಕಃ ತಥಾ ಚ ವಿಷ್ಣುರೇವೈಕಃ ಅಂತಿದೆಯಲ್ಲ ಅದಕ್ಕರ್ಥ. ವಿಷ್ಣುರೇವ ನತು ಅನೇಕಃ, ಅನಂತಾನಂತ ಪದಾರ್ಥಗಳು ಜೀವರಿದ್ರೂ ಕೂಡ ಒಳಗಿರ್ತಕ್ಕಂಥ ಬಿಂಬರೂಪಿ ಪರಮಾತ್ಮ ಒಬ್ಬನೇ ಆಗಿದ್ದಾನೆ ಹೊರತು ಬೇರೆ ಅಲ್ಲ. ತಥಾ ಚ ಅದ್ಯ ವಸ್ತುಷು ಇಂದ್ರಾದಿಷು ಪ್ರಸಿದ್ಧೈಃ ಲೋಕತೋ ನಿರೂಢೈಃ ಇಂದ್ರಾದಿ ಅಶೇಷ ಅಧಿದೈವಗತೈಃ ನಾಮಭಿಃ ವಿಷ್ಣುಃ ಏವ ಉಚ್ಯತೆ. ಅದೇ ರೀತಿ ಅನ್ಯ ವಸ್ತುಗಳು ಇಂದ್ರಾದಿಗಳು ಅವರಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಲೋಕತಃ ಪ್ರಸಿದ್ಧವಾಗಿರತಕ್ಕಂತಹ ಏನು ಶಬ್ದಗಳಿವೆ ಇಂದ್ರಾದಿ ಶಬ್ದಗಳು ಅವಿಷ್ಟು ಕೂಡ ಮುಖ್ಯವಾಗಿ ವಿಷ್ಣುವನ್ನೇ ಹೇಳ್ತಾ ಇವೆ. ಯಾಕೆ? ಅಂತಸ್ಥಸ್ಯ ವಿಷ್ಣುತ್ವೇ ತನ್ನಿಷ್ಠತ್ವೇನ ಶ್ರುತ ಇಂದ್ರಾದಿ ನಾಮ್ನಾಮಪಿ ತದ್ವಾಚಿತ್ವ ನಿಯಮಾತಿಥಿ ಭಾವಃ. ಅಂತಸ್ಥಸ್ಯ ವಿಷ್ಣುತ್ವೇ, ಒಳಗಿರ್ತಕ್ಕಂಥ ವಿಷ್ಣು ಆದಮೇಲೆ ಹೊರಗೆ ಇಂದ್ರದೇವರು, ಒಳಗೆ ವಿಷ್ಣು ಇದ್ದಾನೆ. ಇಂದ್ರದೇವರಿಗೆ ಇಂದ್ರ ಶಬ್ದ ವಾಚ್ಯತ್ವ ಇದ್ದರೆ ಒಳಗೆ ನಿಯಾಮಕರಾಗಿರ್ತಕ್ಕಂಥ ವಿಷ್ಣುವಿಗೆ ಆ ಇಂದ್ರ ಶಬ್ದ ಇಂದ್ರಾದಿ ಶಬ್ದ ವಾಚ್ಯತ್ವ ಅನ್ನೋದು ಬಹಳ ಸ್ಪಷ್ಟ ಅದು ಅಂಥೇಳಿ ಭಾವ. ತದೇವ ಕುತಃ ಸರ್ವಗುಣತ್ವತಃ, ಎಲ್ಲ ಗುಣ ಹೊಂದಿರೋದೇ ಅದಕ್ಕೆ ಕಾರಣ. ಸಮುದ್ರೇ ಅಂತಃ ಯಸ್ಯಾಂಡಕೋಶಂ ಶುಷ್ಮಮಾಹು ಇತ್ಯಾದಿ ಏತತ್ ಪ್ರಕರಣೆ ಶ್ರುತಿ ಸಮುದ್ರ ಅಂತಸ್ತತ್ವ ಬ್ರಹ್ಮಾಂಡ ವೀರ್ಯತ್ವಾದಿ ಸರ್ವಗುಣವತ್ವಾತ್ ತಸ್ಯ ಇತ್ಯರ್ಥಃ. ಲಿಂಗಾನಾಂ ಇಂದ್ರಾದೌ ನಿರವಕಾಶತ್ವಾದಿತಿ ಭಾವಃ. ಇಂದ್ರಾದಿಗ ಶಬ್ದಗಳೆಲ್ಲ ವಿಷ್ಣುವಿನಲ್ಲಿ ಅತ್ಯಂತ ನಿರವಕಾಶವಾಗಿ ಬಂದಿರೋದ್ರಿಂದ ವಿಷ್ಣುವೇ ಸರ್ವ ಶಬ್ದವಾಚ್ಯನಾದವನು. ಆದ್ದರಿಂದ ಅಂತರಃ ಅವನೇ. ನಚ ಶ್ರುತೀನಾಮಪಿ ವಿಷ್ಣು ನಿರವಕಾಶತ್ವಾತ್ ಉಭಯ ಅಬಾಧಾಯ ತಾದಾತ್ಮ್ಯಮೇವ ಇಂದ್ರಾದಿಭಿ ವಿಷ್ಣೋರಸ್ತು ಇತ್ಯದ ಸಂಖ್ಯಂ ಸರ್ವಗುಣತ್ವತಃ. ಹಾಗಿದ್ರೆ ವಿಷ್ಣುವಿನಲ್ಲೂ ಇರಲಿ ಬೇರೆಯವರಲ್ಲೂ ಇರಲಿ ಅವರೆಲ್ಲ ಒಂದೇ ಅಂತ ಯಾಕೆ ತಿಳ್ಕೋಬಾರದು? ತಾದಾತ್ಮ್ಯಮೇವ ಇಂದ್ರಾದಿಭಿ ವಿಷ್ಣು ಅಸ್ತು. ತಾದಾತ್ಮ್ಯ ಅಂದ್ರೆ ಐಕ್ಯ. ವಿಷ್ಣು ಇಂದ್ರಾದಿ ದೇವತೆಗಳಿಗೂ ವಿಷ್ಣುವಿಗೂ ಏನಿರಲಿ ಐಕ್ಯವೇ ಇರಲಿ ಅಂತ ಯಾಕೆ ಹೇಳಬಾರದು? ಸರ್ವಗುಣತ್ವತಃ. ಉತ್ತರ: ಸರ್ವೇ ಇಂದ್ರಾದಯೋ ಗುಣಾಃ ಅಪ್ರಧಾನಾಃ ಯಸ್ಯ ತಸ್ಯ ಗಾವಃ ತಸ್ಮಾತ್. ವೆರಿ ಇಂಪಾರ್ಟೆಂಟ್ ಅದು. ಇಂದ್ರದೇವರಿಗೆ ಇಂದ್ರ ಶಬ್ದತ್ವ ಎಷ್ಟು ವಾಚ್ಯವಾಗಿದೆಯೋ ಅದೇ ರೀತಿಯಲ್ಲಿ ವಿಷ್ಣುವಿಗೆ ಇಂದ್ರ ಶಬ್ದತ್ವ ವಾಚ್ಯವಾಗಿದ್ದರೆ ಇಬ್ಬರು ಸಮ ಒಂದೇ ಅಂತ ಹೇಳ್ಬೋದಾಗಿತ್ತು. ಅದು ಇಂದ್ರಾದಿ ದೇವರು ಇಂದ್ರ ಶಬ್ದ ವಾಚ್ಯ ಇರೋರು ಸ್ವಲ್ಪ ಅರ್ಥದಲ್ಲಿ, ಆದರೆ ವಿಷ್ಣು ವಾಚ್ಯ ಇರೋದು ತುಂಬ ಅರ್ಥದಲ್ಲಿ. ಆದ್ದರಿಂದ ಇಬ್ಬರು ಶ್ರೀಮಂತರೇ ಒಂದೇ ಯಾಕೆ ಆಗಬಾರ್ದು ಅಂದರೆ ಆಗ್ಬೋದು. ಲಕ್ಷಾಧೀಶ ಅವನು ಕೋಟ್ಯಾಧೀಶ ಹೇಗಾಗ್ತಾನೆ? ಶ್ರೀಮಂತ ಶಬ್ದಕ್ಕೆ ಒಂದೇ ಅರ್ಥ ಇದ್ದಿದ್ರೆ ಏನು ಮಾಡ್ಬೋದಾಗತ್ತೆ? ಆಗಿದ್ರೆ ಎಲ್ಲರೂ ಒಂದೇ ಅಂತ ಹೇಳ್ಬೋದಾಗಿತ್ತು. ಹಾಗಲ್ಲ. ಏಕೆ? ಇಂದ್ರಾದಿ ಶಬ್ದಗಳು ಇಂದ್ರಾದಿ ದೇವತೆಗಳಲ್ಲಿ ಅಪ್ರಧಾನವಾಗಿ ರೂಢಿಯಲ್ಲಿವೆ ಹೊರತು ಮುಖ್ಯವಾಗಿರತಕ್ಕಂಥದ್ದೆಲ್ಲ ಯಾರಿಗೆ? ವಿಷ್ಣುವಿಗೇನೆ. ಆದ್ದರಿಂದ ಒಬ್ಬ ಲಕ್ಷಾಧೀಶನನ್ನು ಶತಕೋಟ್ಯಾಧೀಶನನ್ನು ಇಬ್ಬರು ಕೂಡ ಈಕ್ವಲ್ ಅಂತ ಹೇಳೋದು ಸಾಧ್ಯ ಏನು? ನಮ್ಮ ದೇಶದಲ್ಲಿ ಎಷ್ಟಾಗಿ ಶ್ರೀಮಂತನಿರಬಹುದು, ಆದರೆ ಆಸೆ ಅಂತ ಶ್ರೀಮಂತನಲ್ಲ. ಅದೇ ರೀತಿ ಇಂದ್ರ ಶಬ್ದ ವಾಚ್ಯತ್ವ ಇಂದ್ರದೇವರಿಗಿರೋದು ಉಳಿದವರ ದೃಷ್ಟಿಯಿಂದ ಇಂದ್ರ ಶಬ್ದ ವಾಚ್ಯತ್ವನೇ ಹೊರತು ವಿಷ್ಣುವಿನಂತೆ ಆತ್ಯಂತಿಕ ಅರ್ಥದಲ್ಲಲ್ಲ. ಆತ್ಯಂತಿಕ ಆಬ್ಸಲ್ಯೂಟ್ ಸರ್ವ ಸ್ವಾಮಿತ್ವೇ. ದೇವರಿಗೆ ಆಬ್ಸಲ್ಯೂಟ್ ಅಂತಾನೆ ಹೆಸರು, ಗೊತ್ತಾಯ್ತಾ? ಆಬ್ಸಲ್ಯೂಟ್ ಅಂದ್ರೆ ದೇವರು ಅಂತಾನೆ ಅರ್ಥ. ಯಾಕೆ? ಯಾವ್ದು ನಿರಪೇಕ್ಷ ಅವರು. ಸರ್ವ ಸ್ವಾಮಿತ್ವೇನ ತೇಭ್ಯೋ ಅಂತರೋ ವಿವಿಕ್ತ ಏವ ಸನ್ನಾತೈರಭಿನ್ನ ಸನ್ನಂತರೋ ಅಂತಸ್ಥೋ ವಿಷ್ಣು ಇಂದ್ರಸ್ಯ ಆತ್ಮ ನಿಹಿತಃ. ಅಬ್ಸಲ್ಯೂಟ್ ಅಂದ್ರೆ ದೇವರು ಅಂತ ಆದ್ರೆ ಅದು ಅದ್ವೈತಿಗೆ ವಿರುದ್ಧವಾದ ಪದ. ಅಬ್ಸಲ್ಯೂಟ್ ಅಂದ್ರೆ ಆಪೋಸಿಟ್ ರಿಲೇಟಿವ್ ಅದು. ಸೊ ರಿಲೇಟಿವ್ ಅಂದ ಮೇಲೆ ರಿಲೇಟಿವ್ನಲ್ಲಿ ಗುಣಗಳಿದೆ, ರಿಲೇಟಿವ್ ಅದು. ಇದು ಅಬ್ಸಲ್ಯೂಟ್ ಅಂದ್ರೆ ಟೋಟಲ್ ಇರೋದ್ರಿಂದ ನಿರ್ಗುಣತ್ವ ಬರಲಿಲ್ಲ. ಅಲ್ಲಿ ಏನು ಬಂತು? ಪೂರ್ಣ ಗುಣತ್ವ ಬಂತೆ ಹೊರತು ನಿರ್ಗುಣತ್ವ ಬರಲೇ ಇಲ್ಲ. ಸೊ ಪದದಲ್ಲೇ ಸ್ವಾರಸ್ಯ ಇದೆ. ಅದೆಂದು ಕೂಡ ನಿರ್ಗುಣತ್ವ ಹೇಳ್ತಕ್ಕಂಥ ಪದ ಅಲ್ಲ. ಅಬ್ಸಲ್ಯೂಟ್ ಅಂದ್ರೆ ಡಿಬ್ಸಲ್ಯೂಟ್ ಆಗುತ್ತೆ. ಮತ್ತು ಭಾರಿ ಗುಣ ಇದ್ದರೆ ಅಬ್ಸಲ್ಯೂಟ್ ಅಂತಾರೆ ಹೊರತು ಗುಣ ಇಲ್ಲದ ಅಬ್ಸಲ್ಯೂಟ್ ಅಂತ ಕರೀತಾರ.
ಸರ್ವಸ್ವಾಮಿತ್ವೇನ ತೇಭ್ಯೋ ಅಂತರೋ ವಿವಿಕ್ತೇ ವಸನ್. ಆದ್ದರಿಂದ ಪರಮಾತ್ಮ ಸರ್ವಸ್ವಾಮಿಯಾಗಿದ್ದು ತೇಭ್ಯ ಅವರಿಗೆ ಅಂತರಹ ವಿವಿಕ್ತ ಏವ ಒಳಗಿದ್ದು ವಿವಿಕ್ತನಾಗಿದ್ದಾನೆ. ವಿವಿಕ್ತ ಡಿಫರೆಂಟ್ ಆಗಿದ್ದಾನೆ ಹೊರತು ಅಭಿನ್ನನಾಗಿಲ್ಲ. ತೈರಭಿನ್ನ ಸನ್ ನ ತೈರಭಿನ್ನ ಸನ್ ಅಂತರೋ ಅಂತಸ್ಥೋ ವಿಷ್ಣು ಇಂದ್ರಸ್ಯ ಆತ್ಮಾನಿಹಿತ. ದೇಹದೊಳಗೆ ಜೀವ ಇದ್ರೆ ಜೀವನೊಳಗೆ ಪರಮಾತ್ಮ ಹೇಗೋ ಇಂದ್ರದೇವರ ಒಳಗೆ ಆಗಿದ್ದಾನೆ. ಇಂದ್ರಸ್ಯ ಆತ್ಮಾನಿಹಿತ, ಇಂದ್ರನಿಗೆ ಸ್ವಾಮಿಯಾಗಿರಲ್ಪಟ್ಟಿದ್ದಾನೆ ಹೊರತು ಸಮವಾಗಿ ಅಲ್ಲ, ಸಮವಾಗಿ ಇಲ್ಲ, ಸ್ವಾಮಿಯಾಗಿದ್ದಾನೆ. ವಾಯೋರಾತ್ಮಾನಮಿತ್ಯಾದೋ ಉಚ್ಯತೆ ಇತ್ಯರ್ಥ. ಇಂದ್ರಸ್ಯ ಆತ್ಮ ವಾಯೋರಾತ್ಮಾನಂ. ಅದೇ ವಾಯುರ್ಯಮೋಗ್ನಿ ವರುಣಸ್ಯ ಶಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ಭಗವದ್ಗೀತೆಯಲ್ಲಿ ಅರ್ಜುನ ಸ್ತೋತ್ರ ಮಾಡ್ತಾನಲ್ಲ, ವಾಯು ಇಂದ್ರ ಅವೆಲ್ಲ ಶಬ್ದಗಳೇನವೆಲ್ಲ ಆ ಹೆಸರು ಮುಖ್ಯವಾಗಿ ವಿಷ್ಣುವಿಂದ ಉಳಿದ್ರೆ ಸ್ವಲ್ಪ ಸ್ವಲ್ಪ ಇದ್ದಿದ್ದಕ್ಕೆ ಕಾಪ್ ಹೇಳ್ತಾರಷ್ಟೇನೆ. ಇತ್ಯರ್ಥ. ಅಸ್ಮಿನ್ ಪಕ್ಷೆ ಏವಕಾರೋ ಅಂತರ ಏವ ಇತಿ ಅನ್ವೇತಿ. ಆದ್ರೆ ಅಂತರನೇ ಆಗಿದ್ದಾನೆ ಹೊರತು ಭಿನ್ನನೇ ಆಗಿದ್ದಾನೆ ಹೊರತು ಅವನೇ ಆಗಿಲ್ಲ. ಅಂತರ ಏವ ಭಿನ್ನನೇ, ಒಳಗಿದ್ದೇ ಭಿನ್ನನಾಗಿದ್ದಾನೆ. ಅಂತರಂ ಅವಕಾಶಾವಧಿ ಪರಿಧಾನ ಅಂತರ್ಧಿ ಭೇದ ಸಾದೃಶ್ಯ ಇತ್ಯಮರೋಕ್ತ್ಯ. ಅಲ್ಲಿ ಅಮರೋಕ್ತ್ಯ ತಪ್ಪಿಟ್ಟಾಗ್ಬಿಟ್ರೆ ಅಮರೋಕ್ತಯ ಆಗಿಬಿಟ್ಟಿದೆ, ಅಮರೋಕ್ತ್ಯ ಇರಬೇಕು. ಅಂತರಂ ಅವಕಾಶಾವಧಿ ಪರಿಹ ಅನಂತ ಧೀಹಿ ಭೇದ ಸಾದೃಶ್ಯೇ. ಅಂತರ ಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಂದರೆ ಅಂತರಂ ಅವಕಾಶ, ಅವಧಿ, ಪರಿಧಾನ, ಅಂತರ್ಧೀಹಿ, ಭೇದ ಸಾದೃಶ್ಯ, ಇಷ್ಟು ಅರ್ಥ ಇದೆ ಅಂತರ ಶಬ್ದಕ್ಕೆ. ಆದ್ದರಿಂದ ಇದು ಎಲ್ಲದರಲ್ಲೂ ಒಂದರಲ್ಲೂ ಅಭೇದಾರ್ಥ ಇಲ್ಲ. ಅದರಲ್ಲಿ ಇತಿ ತವರೋಕ್ತ ಭೇದವಾಚಿನ ಕ್ಲೀಬತ್ವೇಪಿ. ಪರಿಧಾನ ಅಂದ್ರೆ ಒಳಗಿರೋದು, ಹೊರಗಿರೋದು ಪರಿಧಾನ. ವಸ್ತಂ ಪರಿಧಾಯ, ಮೇಲಿರೋದು ಅದು ಒಳಗಿರೋ ವ್ಯಕ್ತಿ. ಆವರಣ ಬರ್ತದಲ್ಲಿ ಪ್ರತ್ಯಯ ಅಂತತ್ವೇನ ಆತ್ಮಾನಂ ಆತ್ಮನೋ ಅಂತರೋ ಯೋ ವಿಜ್ಞಾನಾತ್ ಅಂತರಃ ಇತ್ಯಾದೋ ವಿವಾತ್ರ ಪುಲ್ಲಿಂಗಾಂತರ ಶಬ್ದೋ ವಿಯುಕ್ತವಾಚ್ಯಪಿ ಧ್ಯೇಯ. ಇಲ್ಲಿ ಅಂತರಃ ಅಂತರಂ ಎರಡು ಇರ್ಬೋದು. ಅಂತರಂ ಇದ್ರೆ ನಪುಂಸಕಲಿಂಗ, ಅಂತರಃ ಎಂದ್ರೆ ಪುಲ್ಲಿಂಗ. ಇಲ್ಲಿ ಅಂತರ ಪುಲ್ಲಿಂಗ ಇದೆ. ಆದ್ದರಿಂದನೇ ಕ್ಲೀಬತ್ತೇಪಿ ಹರ್ಷಾದ್ಯಪ್ಯ ಪ್ರತ್ಯಯಾಂತತ್ವೇನ ಆತ್ಮನೋ ಅಂತರೋ ಯೋ ವಿಜ್ಞಾನಾದಂತರಃ ಇತ್ಯಾದೋ ವಿವಾತ್ರ ಪುಲ್ಲಿಂಗಾಂತರ ಶಬ್ದೋ ವಿಯುಕ್ತವಾಚ್ಯಪಿ ಧ್ಯೇಯ. ಅಂತರ ಶಬ್ದಕ್ಕೇನೆ ಭೇದ ಅಂತ ಅರ್ಥ ಇದೆ. ಅಂತರ ಅಂತ ಪುಲ್ಲಿಂಗ ಶಬ್ದಕ್ಕಂತೂ ಬಹಳ ಸ್ಪಷ್ಟ ಅರ್ಥ ಇದೆ. ಆದ್ರಿಂದ ಅಭೇದ ಹೇಳ್ತಕ್ಕಂಥ ರೀತಿಯಾದ ಬಂದಿಲ್ಲ. ಅದ್ವೈತಕ್ಕೆ ವಿರುದ್ಧ ಅದು. ಒಳಗಿರೋ ದೇವರು ಅಂದ್ರೆ ಒಳಗೆ ಹೊರಗೆ ದೇವರಿಗಿಲ್ಲ ಅವ್ರ ಕಾನ್ಸೆಪ್ಟ್ ಅವರಿಗೆ. ಯಾಕೆ ಹೊರಗೆ ಹೊರಗೆ ಅದ್ಬಿಟ್ಟು ಬೇರೆ ಆಗೋತ್ತಾಗ, ಒಳಗಿರೋನು ಹೊರಗಿರೋನು ಬೇರೆ ಆಗೋದ್ರಿಂದ ಭೇದ ಒಪ್ಪಲೇಬೇಕು. ಯೋ ವಿಜ್ಞಾನಾದಂತರಃ, ಅಂತರಃ ಅಂತರಃ ಅನ್ನೋದು ಸ್ಪಷ್ಟವಾಗಿ ಭೇದಾರ್ಥಕದಲ್ಲೇ ಬಂದಿರೋದ್ರಿಂದ ಇಲ್ಲಿರತಕ್ಕಂಥ ಪುಲ್ಲಿಂಗ ಅಂತರ ಶಬ್ದ ವಿವಿಕ್ತವಾಚ್ಯಪಿ ಧ್ಯೇಯ. ವಿವಿಕ್ತ ಅಂದ್ರೆ ಭೇದ, ವಿವಿಕ್ತವಾಚಿ ಎಂಬುದಾಗಿ ತಿಳಿಯಬೇಕು. ಅನ್ಯಥಾ ಅಂತಸ್ಥ ಇತ್ಯೇವ ವಚ್ಯತ್. ಆ ದೃಷ್ಟಿ ಇಲ್ಲದೆ ಹೋಗಿದ್ರೆ ಅಂತಸ್ಥ ಅಂತ ಅಷ್ಟೇ ಆತ್ಮನೋ ಅಂತಸ್ಥ ಅಂತ ಹೇಳ್ತಿರೋ ಅಂತರ ಅಂತ ಹೇಳ್ತಿರಲಿಲ್ಲ. ತೇನ ಭೇದ ಸೂತ್ರಾರ್ಥೋಪಿ ದರ್ಶಿತ. ಅದರಿಂದ ಭೇದ ಸೂತ್ರಗಳೇನು ಬರುತ್ತೆ ಇದರಲ್ಲಿ ಅದೆಲ್ಲದಕ್ಕೂ ಅರ್ಥ ಬಂದಂತೆ ಆಯಿತು. ಶ್ರುತಿಯಷ್ಟು ವಿಷ್ಣುಪರ ಇತಿ ಭಾವ. ಇಲ್ಲಿ ಬಂದಿರೋದು ಎಲ್ಲ ಶ್ರುತಿಗಳು ಕೂಡ ಅಂತಸ್ಥನಾದವನು ವಿಷ್ಣುವೇ ಎಂಬ ಅರ್ಥದಲ್ಲಿ ಬಂದಿದೆಯೇ ಹೊರತು ಬೇರೆಯವ್ರ ಬಗ್ಗೆ ಬಂದಿಲ್ಲ. ಒಳಗೆ ಅಂತ ಹೇಳಿದಾಗ ಒಳಗೆ, ಇನ್ನೂ ಒಳಗೆ, ಮತ್ತು ಒಳಗೆ ಹೋದಾಗ ಏನಾಗ್ತಾನೆ, ಅಲ್ಟಿಮೇಟ್ಲಿ ಒಳಗಿರೋದು ಸರ್ವೋತ್ತಮ. ಗೊತ್ತಾಯ್ತಾ? ದೇಹ, ದೇವದೊಳಗೆ ಜೀವ, ಇನ್ನೂ ಒಳಗೆ ದೇವತೆಗಳು, ಇನ್ನೂ ಒಳಗೆ ವಾಯುದೇವರು, ಅಲ್ಲೇ ಲಕ್ಷ್ಮೀನಾರಾಯಣರಾದ್ರಿಂದ ಅಲ್ಟಿಮೇಟ್ ಯಾರು? ಪರಮಾತ್ಮನೆ. ಪೂರ್ತಿ ಒಳಗೆ ಪ್ರವೇಶ ಮಾಡಕ್ಕೆ ಬೇರೆಯವ್ರಿಗಿಲ್ಲ. ಗೊತ್ತಾಯ್ತಾ? ಯಜಮಾನನಿ ಮಾತ್ರ. ಆ ಅರ್ಥ ವಿಷ್ಣುವೇ ಅಂತಸ್ಥನಾದವನು. ಮನೆಯಲ್ಲಿ ಹೇಗೆ ದೇವರ ಗುಡಿ ಅಂತ ಇರ್ತದಲ್ಲ, ಮನೆ ಇದೆ, ಅದರಲ್ಲಿ ದೇವರ ಗುಡಿ, ಅದರಲ್ಲಿ ಮಂಟಪ, ದೇವ್ರು ಕೂತಿರ್ತಾರೆ. ಅದಕ್ಕೆ ನಮ್ಮ ದೇಹವೇ ಒಂದು ಮನೆ ಇದ್ದಾಗೆ. ಅದರಲ್ಲಿ ಹೃದಯ ಎಂಬುದೇನದು ದೇವರ ಮನೆ ಇದ್ದಾಗೆ. ಅದರ ಸಿಂಹಾಸನದ ಮಂಟಪ, ಅದರಲ್ಲಿ ಪರಮಾತ್ಮ ಕೂತಿದ್ದಾನೆ. ಅವನು ಮುಖ್ಯವಾಗಿ ಕೂತಿರೋನು ಅವನೇನೆ. ಆದ್ದರಿಂದ ದೇವರದೇ ಮನೆ, ನಮ್ಮದಲ್ಲ. ನಚ ಇಂದ್ರಾದಿಷು ಯೋಗರೂಢಿಭ್ಯಾಂ ಪ್ರವೃತ್ತಾನಾಂ ತಾಸಾಂ ಹರೌ ಅಮುಖ್ಯತಾ ಇತಿ ವಾಚ್ಯಂ. ನಚ ಇಂದ್ರಾದಿಷು ಯೋಗರೂಢಿಭ್ಯಾಂ ಪ್ರವೃತ್ತಾನಾಂ ತಾಸಾಂ ಹರೌ ಅಮುಖ್ಯತಾ ಇತಿ ವಾಚ್ಯಂ. ಅದೊಂದು ಪ್ರಶ್ನೆ ಹಾಕೊಂಡ ನೋಡ್ರಿ.
ನೀವೇನು ಹೇಳಿದ್ರು ಕೂಡ ಇಂದ್ರ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ರೂಢಿ ಅರ್ಥ ಏನು? ಇಂದ್ರದೇವರೇ. ಮತ್ತು ಇದು ಪರಮೈಶ್ವರ್ಯ ಎಂಬ ಐಶ್ವರ್ಯ ಕೂಡ ಅವರಲ್ಲಿದೆ. ಆದ್ದರಿಂದ ಯೋಗ ರೂಢಿಭ್ಯಾಂ ಪ್ರವೃತ್ತಾನಾಂ ತಾಸಾಂ ಹರವು ಅಮುಖ್ಯತಾ ಇತಿ ವಾಚ್ಯಂ. ದೇರ್ಫೋರ್ ಅವೇ ಇಂದ್ರಾದಿ ಶಬ್ದಗಳು ದೇವತೆಗಳಲ್ಲೇ ಇಂದ್ರಾದಿ ಶಬ್ದಗಳು ಮುಖ್ಯ. ಆದ್ದರಿಂದ ಹರವು ಅಮುಖ್ಯತ ವಿಷ್ಣುವಾಚಕ ಅಂತ ಬೇಕಾದ್ರೆ ಹೇಳಿ, ಆದರೆ ವಿಷ್ಣುವೇ ಅಪ್ರಧಾನ, ಇವರೇ ಪ್ರಧಾನ ಅಂತ ಯಾಕೆ ಹೇಳಬಾರ್ದು ಒಂದು ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ತಪ್ಪದು. ಪರಮೈಶ್ವರ್ಯಾದೇಹೇ ಅದಕ್ಕೆ ಹೇಳ್ತಿರೋದು ಪರಮೈಶ್ವರ್ಯಾದೇಹೇ ವಿಷ್ಣು ನಿರಧಿವೇಕತ್ವೇನ. ಇಂದ್ರದೇವರ ಪರಮೈಶ್ವರ್ಯ ಕುಬೇರಾದಿಗಳ ದೃಷ್ಟಿಯಿಂದ ಹೊರತು ಇದು ವಿಷ್ಣುವಿನ ದೃಷ್ಟಿಯಿಂದ ಅಲ್ಲ. ವಿಷ್ಣುವಿನದು ಮಹಾಲಕ್ಷ್ಮಿ ದೃಷ್ಟಿಗಿಂತಲೂ ಜಾಸ್ತಿ. ಆದರೆ ನಿರವಧಿಕ ಶಬ್ದ ಇದೆ. ನಿರವಧಿಕ ಅನ್ನೋ ಪದ ಬಂದಾಗ ಈ ಯೋಗ ರೂಢಿಗಳೆಲ್ಲ ಒಳ್ಳೆ ಅಪ್ಲೈ ಆಗೋದಲ್ಲಿ ಆತನೇ, ಇವರೆಲ್ಲ ಅಲ್ಲೇ ಅಲ್ಲ. ನಿರವಧಿಕತ್ವೇ ಅವಧಿ ನಿರವಧಿ. ಅವಧಿ ಅಂದರೆ ಲಿಮಿಟ್, ನಿರವಧಿ ಲಿಮಿಟ್ಲೆಸ್. ವೆರಿ ಸಿಂಪಲ್ ಅದು. ಅವಧಿ ನಿರವಧಿ. ನಿರವಧಿಕತ್ವೇನ ಅನ್ಯಗತ ಪ್ರವೃತ್ತಿ ನಿಮಿತ್ತಸ್ಯಾಪಿ ವಿಶ್ವಧೀನತ್ವಾಚ್ಯ ಇತ್ಯಾಹ. ಇಂದ್ರದೇವರಿಗೆ ಇಂದ್ರ ಶಬ್ದ ವಾಚ್ಯತ್ವ ಬಂದಿರೋದು ಪರಮೈಶ್ವರ್ಯ, ಪೂರ್ತಿ ಪರಮೈಶ್ವರ್ಯ ಅಲ್ಲ. ಅದು ಒಂದು ಲಿಮಿಟೆಡ್ ಐಶ್ವರ್ಯ. ಅದು ಕೂಡ ಸ್ವಂತ ಬಂದಿದ್ದಲ್ಲ, ದೇವರು ಕೊಟ್ಟಿರೋದ್ರ ಜೊತೆಗೆ. ಗೊತ್ತಾಯ್ತಾ? ದೇವರು ಕೊಟ್ಟಿರೋದು ಇರೋದು 10,000, ಅದು ತಂದಲ್ಲ. ಶ್ರೀಮಂತ ಅಂತ ಕರೀಲಿಕ್ಕಾಗತ್ತೆ ಈ ಮಧ್ಯೆ. ಇನ್ನೊಬ್ರು ಸ್ವಂತ ಇಟ್ಕೊಂಡಿದ್ದಾನೆ. ಸ್ವಂತ ಒಬ್ಬರು ಬಾಡಿಗೆ ಮನೆಯಲ್ಲಿದ್ದಾನೆ, ಅವ್ರು ಎಷ್ಟು ಕೊಡ್ತಾರೆ? ₹1,00,000 ಬಾಡಿಗೆ ಕೊಡ್ತಾರೆ. ಇನ್ನೊಬ್ಬರು ಮನೆ ಓನರ್ ಆಗಿದ್ದಾನೆ. ಯಾರು ದೊಡ್ಡವರು ಇದರಲ್ಲಿ? ಈಗ ಓನರ್ಗೂ ಎಷ್ಟಾದ್ರೂ ಬಾಡಿಗೆ ಇದೆ. ಗೊತ್ತಾಯ್ತಾ? ಆದ್ರೆ ಅದೇನದು ಸ್ವಂತ. ಈ ಸ್ವಂತ ಅನ್ನೋ ಅರ್ಥ ಬಂದ ತಕ್ಷಣ ಸ್ವಂತ ₹10, ಬಾಡಿಗೆ ₹10,000ಗಿಂತ ₹10,000 ಏನೂ ಅಧಿಕಾರ ಇಲ್ಲ ಅವನಿಗೆ. ಯಾತಕ್ಕೆ ಅಂದ್ರೆ ಇಟ್ಕೊಳ್ಳೋದು ಕೊಟ್ಟಿದ್ದಾನೆ ಅಷ್ಟೇನೆ, ಒಂದು ಪೈಸೆ ಮುಟ್ಟ ಹಾಕಿಲ್ಲ. ₹10 ಸ್ವಂತ ಆದ್ರೆ ಏನ್ ಮಾಡ್ತಾರೆ? ಇಷ್ಟವಾದ ಉಪಯೋಗಿಸೋದು ಕಡೆ ಪಕ್ಷ. ಆ ದೃಷ್ಟಿಯಿಂದ ಇದು ಅಸ್ವತಂತ್ರವಾಗಿರ್ತಕ್ಕಂಥ ಸಂಪತ್ತು ಎಷ್ಟೇ ಇದ್ರೂ ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ. ಮತ್ತಿರೋದೇ ಕಡಿಮೆ, ಅದು ಡಿಪೆಂಡೆಂಟ್ ಬೇರೆ. ಇರೋದು 10,000 ಡಿಪೆಂಡೆಂಟು, ಇರೋದು ಕೋಟಿ ಇಂಡಿಪೆಂಡೆಂಟ್. ಯಾರು ದೊಡ್ಡವರಾದ್ರೆ ಈಗ ದೊಡ್ಡವರು. ಅದು ಲಕ್ಷ್ಮೀಪತಿತ್ವೇನ ನಿರವಧಿಕತ್ವ ಅಲ್ಲಿದೆ, ಸ್ವಾತಂತ್ರ್ಯ ಇದೆ. ಇವರಲ್ಲಿ ಅವಧಿನೂ ಇದೆ, ಅಸ್ವಾತಂತ್ರ್ಯನೂ ಇದೆ. ಆದ್ದರಿಂದ ಶ್ರೇಷ್ಠ ಅಲ್ಲ. ಸರ್ವಗುಣತ್ವತಃ ಇತಿ. ಅದಕ್ಕೆ ಸರ್ವಗುಣತ್ವತ ಅನ್ನೋ ಮಾತಿನಲ್ಲಿ ಅರ್ಥ ಬಂದಿದೆ. ಎಷ್ಟು ರೀತಿ ಬಿಡಿಸ್ತಾರ ರಾಯರದರ. ಸರ್ವೇ ಗುಣಾ ಯಸ್ಮಿನ್ ನಿಧಿ ವ್ಯುತ್ಪತ್ಯ ಇಂದ್ರಾದಿ. ತಮ್ಮರು ಯಾರೋ ಒಬ್ರು ಬರೀತಾರೆ, ರಾಯರು ಚೆನ್ನಾಗಿ ಬರೆದಿದ್ರೆ ಅವನ ಭಾಷೆ ರಾಯರ ವ್ಯಾಖ್ಯಾನ ಏನು ವಿಶೇಷಾಂಶ ಏನೂ ಇಲ್ಲ ಅಂತ. ವಿಶೇಷಾಂಶ ಏನೂ ಇಲ್ಲ, ಇದ್ರ ಆರ್ಡಿನರಿ ಕಾಮೆಂಟ್ರಿ. ಅರ್ಥ ಆಯ್ತು ಹೇಳಿದ್ದೇನು? ಇದ್ರ ಆರ್ಡಿನರಿ ಕಾಮೆಂಟ್ರಿ ಅಷ್ಟೇ, ವಿಶೇಷ ಏನಿದೆ ಇದರಲ್ಲಿ. ಸರ್ವೇ ಗುಣ ಯಸ್ಮಿನ್ ನಿಧಿ ವ್ಯುತ್ಪತ್ಯ ಇಂದ್ರಾದಿವತ್ ತಚ್ಛಬ್ದ ಪ್ರವೃತ್ತಿ ನಿರ್ಮಿತ ಸರ್ವಗುಣತ್ವ ಸರ್ವಂ ಗುಣಭೂತಂ ಯಸ್ಯೇತಿ ವ್ಯುತ್ಪತ್ಯ ಸರ್ವಸ್ಯ ಅಸ್ವಾತಂತ್ರ್ಯಾಚ್ಯ. ಗೊತ್ತಾಯ್ತಾ? ವಿಷ್ಣು ರೀತಿ ಮತ್ತೆ ವಿಷ್ಣು ಆಗಿಬಿಡುತ್ತೆ, ಷಷ ಮಾಡ್ಬೇಕಲ್ಲ. ವಿಷ್ಣೋರಿತ್ಯರ್ಥ ಅಂದ್ರೆ ಸರ್ವೇ ಗುಣಾ ಯಸ್ಮಿನ್ ನಿಧಿ ವ್ಯುತ್ಪತ್ಯ. ಎಲ್ಲ ಗುಣಗಳು ಅವನಲ್ಲಿವೆ, ಸ್ವತಂತ್ರವಾಗಿವೆ, ನಿರವಧಿಕವಾಗಿವೆ ಅಂತ ಅರ್ಥ ಮಾಡಿದರೆ ಸರ್ವಗುಣತ್ವತ ಶಬ್ದಕ್ಕೆ ಇಂದ್ರಾದಿ ತತ್ತಚ್ಛಬ್ದ ಪ್ರವೃತ್ತಿ ನಿಮಿತ್ತ. ತತ್ತಚ್ಛಬ್ದ ಪ್ರವೃತ್ತಿ ನಿಮಿತ್ತ ಇಂದ್ರದೇವರಿಗೆ ಪ್ರವೃತ್ತಿ ನಿಮಿತ್ತ ಯಾವುದು? ಇಂದ್ರ ಶಬ್ದ ವಾಚ್ಯತ್ವಕ್ಕೆ ಪರಮೈಶ್ವರ್ಯ. ಪರಮೈಶ್ವರ್ಯ ನಿಮಿತ್ತವಾದದ್ದು. ಬಡವನಿಗೆ ಬಡವ ಅಂತ ಯಾತಕ್ಕೆ ಕರೀತಾರೆ? ಬಡತನ ನಿಮಿತ್ತವಾದದ್ದು. ಕುಂಟ ಅಂತ ಯಾತಕ್ಕೆ ಕರೀತಾರೆ? ಕಾಲಿಲ್ಲದೆ ಇರುವಿಕೆ ನಿಮಿತ್ತವಾದದ್ದು. ಗೊತ್ತಾಯ್ತಾ? ಕುರುಡನಿಗೆ ಕಣ್ಣಿಲ್ಲದ ನಿಮಿತ್ತವಾದದ್ದು. ಇಂದ್ರದೇವರಿಗೆ ನಿಮಿತ್ತವಾದದ್ದು ಐಶ್ವರ್ಯ. ಐಶ್ವರ್ಯ ಎಂಥದ್ದು ಅಂತ ಕೇಳಿದರೆ ಸರ್ವಗುಣತ್ವ ಸರ್ವಂ ಗುಣಭೂತಂ ಯಶ್ಯ. ಗುಣಶಬ್ದಕ್ಕೆ ಇಲ್ಲಿ ಸೆಕೆಂಡರಿ ಅಂತ ಅರ್ಥ. ಸೆಕೆಂಡರಿ ಸಂಪತ್ತಾದ್ರಿಂದ ಉಪಯೋಗ ಬರೋದಿಲ್ಲ. ವ್ಯುತ್ಪತ್ಯ ಸರ್ವ ಸ್ವಾತಂತ್ರ್ಯಾಚ್ಯ ವಿಷ್ಣುರಿತ್ಯರ್ಥ. ತಗೊಳಕ್ ಬರೋದಿಲ್ಲ. ಯಾತಕ್ಕೆ? ದೇವರು ಕೊಟ್ಟಿದ್ದ ಇಂದ್ರದೇವರು ಸ್ವತ್ತು ಅದಲ್ಲ ಅಂತ ಹೇಳೋದಕ್ಕೆ ಭಾಗವತ ಎಷ್ಟು ಸರ್ತಿ ಬರುತ್ತೆ. ಬಲಿಚಕ್ರವರ್ತಿ ಅಟ್ಯಾಕ್ ಮಾಡ್ತಾನೆ, ಹೋಯ್ತು ಇಂದ್ರ ಪದವಿ. ಬಂದು ರಿಕ್ವೆಸ್ಟ್ ಮಾಡಿ ವಾಮನಾಥರು ವಾಪಸ್ಸನ್ನು ಕೊಡ್ತಾರೆ. ಅದೇ ರೀತಿ ಬೃಹಸ್ಪತ್ಯಾಚಾರ್ಯ ಇದು ಮಾಡಿ ವೃತ್ರಾಸುರ ಬಂದು ಆಕ್ರಮಣ ಮಾಡ್ತಾನೆ. ಮತ್ತೆ ನಾರಾಯಣ ಕವಚದಿಂದ ಮತ್ತೆ ಬರಬೇಕು. ಒಂದ್ ಸರ್ತಿ ಎರಡು ಸರ್ತಿ ಅಲ್ಲ, ಅನೇಕ ಸರ್ತಿ ಬಂದಿರೋದ್ರಿಂದ ಅದೇನದು ಅವರದಲ್ಲ. ಎರಡನೇದಾಗಿ ಸ್ವಲ್ಪ ಇದೆ ಜೊತೆಗೆ. ಮತ್ತೆ ಕೊಡೋ ಇನ್ನೊಬ್ಬರಿಂದ ಬಂದಾಗ ಇನ್ನೊಬ್ರು ಕೊಡೋರು ಯಾರು ತಮ್ಮದೆಲ್ಲ ಕೊಟ್ಟು ಬಿಡೋದಿಲ್ಲ. ಈ ಮಧ್ಯೆ ಏನ್ ಬಿಡ್ತಾರ ಅವರು? ಏನ್ ಮಾಡ್ತಾರೆ? ಅಷ್ಟಾಗಿ ಸರ್ಪ್ಲಸ್ ಕೊಡ್ತಾರೆ, ಅಷ್ಟೇ ಕೊಡೋದಿಲ್ಲ. ಆ ದೃಷ್ಟಿಯಿಂದ ಏನೂ ಇಲ್ಲ ಅಂತ ಹೇಳ್ತಾನೆ. ಏನೂ ಇಲ್ಲ ಅಂದ್ರೆ ನಿನಗೆ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ಅರ್ಥ. ನಿಮಗಿದೆ, ನನಗಿದೆ, ನಿಮಗೆ ಕೊಡ್ಲಿಕ್ಕಿಲ್ಲ ಅಂತ ಅರ್ಥ. ನಿಮಗಿದೆ ಅಂದ್ರೆ ಇಲ್ಲ, ನಿಮಗೆ ಕೊಡಷ್ಟಿಲ್ಲ.
ಆ ಅರ್ಥದಲ್ಲಿ ಸೊ ಇನ್ನೊಬ್ಬರಿಂದ ಬಂದಾಗ ಕೊಟ್ಟವ್ರು ಎಷ್ಟೇ ಇದ್ರು ಗ್ರೇಟೆ. ಅದು ಏನು ಉಳಿಸ್ಕೊಳ್ದೆ ಕೊಟ್ಟರು ಗ್ರೇಟೆ. ಯಾತಕ್ಕೆ? ಅವನು ಅಂದು ಕೊಟ್ಟಿದ್ದಾನೆ. ಆದ್ರಿಂದ ಇಸ್ಕೊಂಡಿದ್ರೆ ಇವ್ರು ಎಷ್ಟು ಇಸ್ಕೊಂಡ್ರು ಕಡಿಮೆನೆ. ಯಾತಕ್ಕೆ? ಇಷ್ಟು ತಂದ ಅಲ್ಲೇ ಅಲ್ಲ, ಅವ್ನು ಕೊಟ್ಟು ದೊಡ್ಡವನಾದ, ಇಸ್ಕೊಂಡು ಸಣ್ಣವನಾದ, ಅಲ್ಲೇ ಮೈನಸ್ ಪಾಯಿಂಟ್ ಬಂದೋಯ್ತು. ಕೇಳಿ ಇಸ್ಕೊಂಡ್ಮೇಲೆ ನಮ್ಮೇಲೆ ಸ್ವಂತ ಒಂದು 40 ಸ್ವಂತ ಬರೋದು. ಕಾಪಿ ಹೊಡೆದು 80 ತಗೋತಾನೆ. ಏನಂತಾರೆ ಅದಕ್ಕೆ? ಕಾಪಿ ಹೊಡೆದು 80 ತಗೊಂಡ್ರೆ ಮೋಸ ಬೇರೆ, ಜೊತೆಗೆ ಮೋಸ ಬೇರೆ, ಇದು ಸ್ವತಂತ್ರ ಸ್ವಂತ ಬುದ್ಧಿ ಅಲ್ಲ. ಇವೊಂದು ಮೋಸ ಇಲ್ಲ, ಪ್ರಾಮಾಣಿಕತೆ ಪ್ಲಸ್ 40 ಸ್ವಂತ. ಅರ್ಥ ಆಯ್ತಾ? ತೇರ್ಫೋರ್ ಇಂದ್ರಾದಿ ದೇವತೆಗಳ, ಇಂದ್ರದೇವರ ಒಂದೇ ಎಕ್ಸಾಂಪಲ್ ಅಷ್ಟೇ ಇದು. ಎಲ್ಲ ದೇವತೆಗಳಿಗೂ ಅಷ್ಟೇ. ಬ್ರಹ್ಮದೇವರ ಬ್ರಹ್ಮಶಬ್ದ ವಾಚ್ಯತ್ವ ಕೂಡ ಏನದು? ಸೆಕೆಂಡ್ ಅಪ್ರಧಾನನೇ ಹೊರತು ಪ್ರಧಾನ ಅಲ್ಲ. ಅದಕ್ಕೆ ಬ್ರಹ್ಮಶಬ್ದಷ್ಟೇ ವಿಷ್ಣುವೇವ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದಾಗ ಅಲ್ಲಿ ಪುಣ್ಯಕ್ಕೆ ಯಾರು ಬ್ರಹ್ಮದೇವರ ಜಿಜ್ಞಾಸ ಅಂತ ಅರ್ಥ ಬರೋದಿಲ್ಲ. ಆಕ್ಚುಲಿ ಬ್ರಹ್ಮದೇವರಿಗೆ ಬ್ರಹ್ಮಶಬ್ದ ಬಿಟ್ಟು ಉಳಿದವರು ಬ್ರಹ್ಮಶಬ್ದ ಬರೋದಿಲ್ಲ. ಯಾಕೆಂದ್ರೆ ಅವರಷ್ಟು ಗುಣಪೂರ್ಣತ್ವ ದೇವರಲ್ಲಿ ಬೇರೆ ಯಾರಿಗೂ ಇಲ್ಲ. ಗುಣನಾಮ ಇದೆ ದೇವರಿಗೆ. ಅಂದ್ರೆ ಅಂತ ಬ್ರಹ್ಮಶಬ್ದ ಹೇಳ್ತಕ್ಕಂಥ ಬ್ರಹ್ಮಶಬ್ದವೇ ಬ್ರಹ್ಮದೇವರಿಗೆ ಬರದೇ ಹೋದಾಗ ಇಂದ್ರಾದಿ ಶಬ್ದ ಅವ್ರಿಗೆ ಎಲ್ಲಿ ಬರುತ್ತೆ? ಮತ್ತೆ ನಾವು ಕಾಮನ್ ಸೆನ್ಸ್ ಒಂದು ಗೊತ್ತಿದೆ. ಬ್ರಹ್ಮದೇವರಿಗೆ ಇಂದ್ರದೇವರು ಕಡಿಮೆ, ಇಷ್ಟೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಇಂದ್ರ ಶಬ್ದತ್ವ ವಾಚ್ಯತ್ವ ಇದ್ರೂ ಕೂಡ ಬ್ರಹ್ಮದೇವರಿಗೆ ಇರೋ ಒಂದು ಹಿರಿಮೆ ಯಾರಿಗಿಲ್ಲ? ಇಂದ್ರದೇವರಿಗಿಲ್ಲ. ಅಂದಮೇಲೆ ಇಂದ್ರಾದಿಗಳು ಬ್ರಹ್ಮಾದ್ಯಪೇಕ್ಷೆಯ ಕಡಿಮೆ ಆಗಿರ್ಬೇಕಾದ್ರೆ ವಿಷ್ಣುಪಕ್ಷೆ ದೊಡ್ಡವರಾಗ್ತಾರೆ. ಅರ್ಥ ಆಯ್ತಾ? ಈಗ ಅಸಿಸ್ಟೆಂಟ್ ಅನ್ನೋ ಪದನ ಏನ್ ಮಾಡ್ಬಿಡುತ್ತೆ? ಅವನ್ನ ಮೇನ್ ಅಲ್ಲ ಅಂತ ಹೇಳಿ ಹಾಕ್ಬಿಡುತ್ತೆ. ಅಸಿಸ್ಟೆಂಟ್ ಅನ್ನೋ ಪದ ಮೇನ್ ಅಲ್ಲ, ಡೆಪ್ಯೂಟಿ ಅಂದ ತಕ್ಷಣ ಮೇನ್ ಅಲ್ಲ. ಅರ್ಥ ಆಯ್ತಾ? ದೇವರಿಗೆ ಸುಪ್ರೀಂ ಮೋಸ್ಟ್ ಆದ್ರಿಂದ ವಿಷ್ಣು ಶಬ್ದ. ಅದಕ್ಕೆ ವಿಷ್ಣು ಸಹಸ್ರನಾಮ ಏನಂತ ಹೇಳ್ತಾ ಇದೆ? ಎಲ್ಲ ಹೆಸರು ದೇವರ ಹೆಸರುಗಳೇ. ಹುಡುಗರಿಗೆ ಯಾರ ಹೆಸರು ಅಂತ ನಮ್ಮಲ್ಲಿ ಹೇಳೋ ಪದ್ಧತಿ ಇಲ್ಲ. ನಮ್ಮ ತಾತನ ಹೆಸರಿಟ್ವಿ, ಮುಕ್ತಾತನ ಹೆಸರಿಟ್ವಿ ಅಂತ ಹೇಳ್ತಾ, ಅವರು ಮುತ್ತಾತ ಅಂತಾರೆ, ಅವ್ರ ಮುತ್ತಾತ ಅಂತಾರೆ. ಎಂಡಾಗೋದಿಲ್ಲ, ಅದು ವಿಷ್ಣುವಿನ ಹೆಸರು. ಯಾವುದೋ ಸಿನಿಮಾ ಆಕ್ಟರ್ ಹೆಸರು ಇಟ್ಬಿಟ್ಟಿರ್ತಾರೆ. ಸಿನಿಮಾ ಆಕ್ಟರ್ ಅವಂದಲ್ಲ ಹೆಸರು, ಅದು ಅವಂದು ಯಾರ್ದೋ ಇಟ್ಟಿರ್ತಾರೆ. ಮತ್ತೆ ಅವನ ಮುತ್ತಾತನ ಬರ್ತದೆ. ಎಂಡಾಗ್ತಾ ಎಲ್ಲ ಶಬ್ದಗಳು ಎಂಡ್ ಎಲ್ಲಿ ಆಗುತ್ತೆ? ಈಗ ಅದು ಯಮಾವಿಶಂತಿ, ದೇವರಲ್ಲೇ ಎಂಡಾಗ್ಬೇಕು. ಅರ್ಥ ಆಯ್ತಾ? ಯಾವ ಅರ್ಥದ? ಬ್ರಹ್ಮದೇವರಿಗೆ ಇಂದ್ರ ಶಬ್ದ ವಾಚ್ಯತ್ವ ಬಂದೇ ಹೋಯ್ತು. ಆತಕ ಬ್ರಹ್ಮ ಬೃಹಂತೋ ಹಿ ಅಸ್ಮಿನ್ ಗುಣಾಹ, ಗುಣಗಳಿಂದ ತುಂಬಿದವರು ಅಂತ. ಗುಣಗಳಿಂದ ತುಂಬಿದವರು. ಇಂದ್ರದೇವರಿಗೆ ಐಶ್ವರ್ಯ ಒಂದು ಗುಣ ಇದೆ ಅಷ್ಟೇ. ಬ್ರಹ್ಮದೇವರಿಗೆ ಎಲ್ಲ ಗುಣನಾಮ ಜಗತ್ಪ್ರಸಿ ಎಲ್ಲ ಇದೆ ಅವರಿಗೆ. ಉಳಿದವರಿಗೆ ಕುಬೇರ ಅರ್ಥ. ಬ್ರಹ್ಮದೇವರಿಗೆ ಎಲ್ಲಾ ಗುಣಗಳು ಬಂದಿದ್ದರಿಂದ ಜೀವೋತ್ತಮತ್ವ ಬಂತವರಿಗೆ. ಅದು ಅಸ್ವಾತಂತ್ರ್ಯ ಇತ್ತು. ಈ ಮಧ್ಯೆ ವ್ಯಾಪ್ತತ್ವ ಇಲ್ಲ, ಅಸ್ವಾತಂತ್ರ್ಯ. ಈಶಕೋಟಿ ಪ್ರವಿಷ್ಟರೇ ಅದ ಫಸ್ಟ್. ಮಹಾಲಕ್ಷ್ಮಿ ಈಶಕೋಟಿ ಪ್ರವಿಷ್ಟಿ ಆದ್ರೂ ಕೂಡ ಸ್ವಾತಂತ್ರ್ಯ ಇಲ್ಲ. ಇವೆಲ್ಲ ಒಂದು ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕು. ಕುಡಿಯೋದು ಯಾರಾಗ? ನಾವು ಯಮಾವಿಶಂತಿ, ಎಲ್ಲ ಎತ್ತುಗಳು ಹೋಗ್ಬೇಕು. ಇನ್ನೂ ತುಂಬಾ ಕಾರಣ ಕೊಡ್ತಾರೆ. ಪ್ರಳಯ ಕಾಲದಲ್ಲಿ ಎಲ್ಲ ಶಬ್ದ, ಇಂದ್ರ ಶಬ್ದ ಇದೆ. ಈಗ ವೇದಗಳಿದೆ, ಇಂದ್ರ ಶಬ್ದ ಇದೆ. ಪ್ರಳಯ ಕಾಲದಲ್ಲಿ ಇಂದ್ರ ದೇವರೇ ಇಲ್ಲ. ಮತ್ತೆ ಯಾರನ್ನ ಹೇಳ್ಬೇಕದೀಗ? ವಿಷ್ಣುವಲ್ಲಿ ಬೇರೆ ಇಲ್ಲೇ ಇಲ್ಲ. ಎಲ್ಲಾ ಶಬ್ದಗಳು ಬೇರೆ ಬೇರೆ ಪದ ಇದ್ದಿರ್ತಾರೆ ಹೇಳೋದು ಎಲ್ಲ ಒಳಗೆ ಕುತ್ಕೊಂಡ್ಬಿಟ್ಟಿದೆ. ಯಾರನ್ನ ಹೇಳ್ಬೇಕೀಗ? ವಿಷ್ಣು ಬೇರೆ ಹೇಳಾಗೆ ಇಲ್ಲ. ಅವರೊಬ್ಬರು ಹೇಗಿದ್ದಾರೆ? ಮೊದಲೇ ಯಾವಾಗ ಒಂದೇ ರೀತಿ ಇದ್ದಾರೆ. ಕೂಟಸ್ಥ ಒಂದೇ ರೀತಿ ಇದ್ದಾರೆ. ಪರಮಾತ್ಮ ಆದ್ರಿಂದ ಎಲ್ಲ ಶಬ್ದ ಅದೇ ಬರಬೇಕು. ಮತ್ತೆ ಮನೆಯಲ್ಲಿ ಏನ್ ಮಾಡಿದ್ರು? ಒಂದು 8-10 ಅಪಾರ್ಟ್ಮೆಂಟ್ಸ್ ಬಾಡಿಗೆ ಕೊಟ್ಬಿಟ್ಟಿದ್ರು. ಎಲ್ಲ ಬಿಡಿಸ್ಬಿಟ್ರಿ. ಈಗ ಗೊತ್ತಾಯ್ತಾ? ಅಲ್ಲಿಂದ ಅಟ್ಲೀಸ್ಟ್ ಬಾಡಿಗೆ ಅವನು ಅಂತಾನೆ ಕರಿಬಹುದು. ಈ ಬಾಡಿಗೆ ಅವನು ಕೂಡ ಇಲ್ಲ. ಯಾರೀಗ? ಬರೀ ಓನರ್ ಅಷ್ಟೇ. ಇನ್ನು ಯಾರೇ ಸಂಬಂಧಪಟ್ಟ ಇನ್ನೊಬ್ರು ಇದು ಹಾಕಕ್ ಕೂಡ ಇಲ್ಲ. ಇನ್ನೊಬ್ರು ಎಕ್ಸಿಸ್ಟೆನ್ಸೇ ಇಲ್ಲ. ಖಾಲಿ ಮಾಡಿ ಹೋಗ್ಬಿಟ್ಟಿದ್ದಾರೆ, ಇಲ್ಲೇ ಇಲ್ಲ. ಉಳಿದವರ ನನ್ನ ಮನೆ ಅವರಿದ್ದಾರೆ ಅಂತ ಹೇಳ್ಬೇಕು ಕೊನೆ ಪಕ್ಷ. ಈಗ ಮನೆಯೊಂದು ಇರೋದು ನಾನೇ, ಬಿಡಿಸಿ ನಾನೇ ಎದ್ಬಿಟ್ಟಿದ್ದೇನೆ. ಈಗ ಅವನು ಇದ್ದ ಎಷ್ಟು ದಿವಸ ಬಿಡಿಸಿ ನಾನೇ ಎದ್ಬಿಟ್ಟಿದ್ದೇನೆ. ಪ್ರಳಯ ಕಾಲ ಎಲ್ಲರೂ ಬಿಡಿಸ್ಬಿಡ್ತಾರೆ. ಪರಮಾತ್ಮ ಯಾರಿರ್ತಾರೆ? ಈಗ ತಾನೊಬ್ಬನೇ. ಸ್ವಾತಂತ್ರ್ಯ ಪ್ಲಸ್ ಸರ್ವಶಬ್ದ ವಾಚ್ಯತ್ವ ಆಟೋಮೆಟಿಕಲಿ ಬಂದೋಯ್ತಾ. ಇದೆಲ್ಲ ಆಚಾರ್ಯ ತತ್ವನಿರ್ಣಯದಲ್ಲಿ ಹೇಳ್ಬೇಕಾದ್ರೆ ಕೊನೆ ಪರಿಸ್ಥಿತಿಯಲ್ಲಿ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಯಾರು ಇಲ್ಲೇ ಇಲ್ಲ ಅಂದಮೇಲೆ ಆ ಶಬ್ದ ಹೇಗೆ ಹೇಳುತ್ತೆ ಅವ್ರನ್ನೀಗ? ಶಬ್ದ ವೇಸ್ಟ್ ಅಲ್ಲ. ಶಬ್ದಕ್ಕೆ ಏನಿರ್ಬೇಕು? ಯಾವಾಗಲೂ ಒಂದು ಅರ್ಥ ಇರಬೇಕು. ಶಬ್ದಕ್ಕೊಂದು ಅರ್ಥ ಇರಬೇಕು. ಅರ್ಥ ಇದ್ದ ಮೇಲೆ ಪದ ಇವ್ರು ಯಾರು ಇಲ್ಲ ಅಂದಮೇಲೆ ಇರೋ ಅರ್ಥ ವಿಷ್ಣು ಒಂದೇ. ಅರ್ಥ ಅಂದ್ರೇನು? ಥಿಂಗ್ ಟು ಬಿ ಎಕ್ಸ್ಪ್ರೆಸ್ಡ್, ಅದು ಅರ್ಥ. ಎಕ್ಸ್ಪ್ರೆಸ್ ಬೈ ದಿ ವರ್ಡ್ ಎಂಬುದನ್ನೇ ಅಂತ ಅರ್ಥ. ಪದ ಅರ್ಥ, ಪದ ಅರ್ಥ. ಅದು ಪದ ಅಲ್ಲೇ ಪದ ಇದೆ. ಘಟ ಒಂದು ಪದ. ಪದಾರ್ಥ ಯಾವುದೀಗ? ಘಟಾಕಾರ ಹೊಂದಿರೋ ಪದ ವಸ್ತು. ಗೊತ್ತ? ಅದು ಪದ ಅರ್ಥ. ಇದು ಮೈಕ್ ಅಂತ ಪದ, ಅದಕ್ಕೆ ವಾಚ್ಯವಾದದ್ದು ಇದು. ಇದು ಪದಾರ್ಥ. ಪದಾರ್ಥ. ಸಾರು ಪದ, ಪದಾರ್ಥ. ಅದು ಮನೆಯಲ್ಲಿ ಸಾರು ಏಕಾಚಿ ಸಾರು ಉಳಿಯೋದು ಕೂತಿದ್ದಾರೆ ಅಷ್ಟೇ. ಯಾವ ಪದಾರ್ಥನೂ ಇಲ್ಲ. ಬಟ್ ಪದಗಳಿದೆ ಅಷ್ಟೇ. ಪದಾರ್ಥನೇ ಇಲ್ಲ. ಪದ ಇದೆ, ಪದಾರ್ಥ ಇಲ್ಲ. ಅರ್ಥ ಆಯ್ತಾ? ಆದರೆ ಸರ್ವಶಬ್ದ ವಾಚ್ಯತ್ವ ಪರಮಾತ್ಮನ ಹೇಗೆ ಬಂದಿದೆ? ಸಾರ, ಸಾರ್ವಸಾರ.
ಸರ್ವಸಾರ ಗೊತ್ತಾಗಿದೆ, ಯಾರು ಇಲ್ಲೇ ಇಲ್ಲ, ಸರ್ವಸಾರ ಗೊತ್ತಾಯ್ತು. ಮುಖ್ಯ ಯಾರನ್ನು ಹೇಳುತ್ತದೆ ಮತ್ತೆ? ಪರಮಾತ್ಮರನ್ನೇ. ಹೀಗೆ ಅರ್ಥ ಮಾಡ್ಕೊಂಡ್ರೆ ಪ್ರಳಯ ಕಾಲಕ್ಕೆ ಹೋಗಿಬಿಟ್ರೆ ಅವಾಗ ಗೊತ್ತಾಗುತ್ತೆ. ಅದು ವಾದ ಮಾಡೋರು ಏನು ಮಾಡ್ತಾರೆ ಗೊತ್ತಾ? ತಮ್ಮ ಓನರ್ಶಿಪ್ ಹೇಳೋದಕ್ಕೆ ತಗೊಂಡಾಗ ಯಾರಿದ್ರೆ ನೀನಿದ್ಯಾ, ನಾನೆಲ್ಲ ಇದ್ದಿದ್ದು ಅಂತ ಕೇಳ್ತಾರೆ. ನೀನು ಎಲ್ಲಿದ್ದೀಯಾಗ? ವಾಡಿಗೆ ಆರ್ಗ್ಯ ಮಾಡೋದು, ನೀನು ಎಲ್ಲಿದ್ದೀಯಾಗ? ಅದೇ ರೀತಿ ಉಳಿದವ್ರ ಕೈ ಎಲ್ಲಿದ್ದೆ ಅಂತ ದೇವ್ರಿಗೆ ಬೇರೆ ದೇವರಿಗೆ ಎಲ್ಲಿದ್ರಿ ನೀವಾಗ? ಪ್ರಳಯ ಅಭಾವಾಚ್ಯ, ಪ್ರಳಯ ಕಾಲದಲ್ಲಿ ಯಾರು ಇರಲಿಲ್ಲ. ಪತ್ಯುರ ಅಸಾಮಂಜಸ್ಯ, ಅಸಾಮಂಜಸ್ಯ ಎಂಬುದೇನದು? ದೋಷ. ಆ ದೋಷ ಎಲ್ಲಾ ದೇವತೆಗಳಿಗೂ ಇದೆ. ಬ್ರಹ್ಮದೇವರಿಂದ ಎಲ್ಲಾ ದೇವತೆಗಳು ಯಾವ ದೋಷ ಇದೆ? ಇಲ್ಲದಿರುವಿಕೆ ಎಂಬ ಅಸಾಮಂಜಸ್ಯ ಇದೆ. ಮಹಾಲಕ್ಷ್ಮಿಗೆ ಇದ್ರೂ ಕೂಡ ಸ್ವಾತಂತ್ರ್ಯ ಇಲ್ಲದಿರುವಿಕೆ ಇದೆ. ಲಕ್ಷ್ಮೀ ಭುಜಾಂತರಗತಃ, ಇವ್ರು ಇಲ್ಲೇ ಇಲ್ಲ, ಅವ್ರು ಸ್ವಾತಂತ್ರ್ಯ ಇಲ್ಲ. ಅದರಿಂದ ಉಳಿಯೋದೊಂದು ಯಾರಿಗೀಗ? ಪರ್ವತಿನಿ ಒಂದೇ. ಈ ಪದ ಅರ್ಥ ಮಾಡ್ಕೊಂಡು ವಿಷ್ಣು ಭಕ್ತಿಗೆ ಶೇಕೆ ಆಗೋದಿಲ್ಲ. ಏನಾಗುತ್ತೆ ಇಲ್ಲಿ ಉಪನ್ಯಾಸ, ಬೇರೆ ಉಪನ್ಯಾಸ ಕೇಳ್ತಾನೆ ತಕ್ಷಣ ಏನಾಗುತ್ತೆ? ಇಷ್ಟೊತ್ತಲ್ಲಿ ಕೈ ಶಿವ ಸರ್ವತ್ವ ವಿಚಾರ ಹೊಡಿತಾ ಇದ್ದಾನೆ. ಕನ್ಫ್ಯೂಷನ್ ಆಯ್ತು, ಹೋಲಿಬಿಟ್ರಿ. ಇದು ಒಂದ್ ದಿವಸ ಇವರು ಒಂದ್ ದಿವಸ ಅಂತ ಕಡೆ ಏನರ್ಥ? ಇದು ಸರಿಯಲ್ಲ. ಅವ್ರು ಹೇಳ್ತಾ ಇದ್ದಾರಲ್ಲ, ಒಂದೇ ಅಂಗಲ್ ಹೇಳ್ತಾ ಇದ್ದಾರೆ, ಸರಿಯಲ್ಲ. ಅದು ಪ್ರಳಯಕಾಲದಲ್ಲಿ ಎಲ್ಲಿದ್ದಾರೆ ಅವರು? ಅದು ಸರಿಯಲ್ಲ, ಒಪ್ಕೊಂಡ್ಬಿಡ್ತಾನೆ. ಆಕ್ಚುಲಿ ಈ ರೀತಿ ಆಗಿದೆ. ಎಲ್ಲ ಭಾರತೀಯ ವಿದ್ಯಾ ಒಂದು ಉಪನ್ಯಾಸ ಆಗ್ತಿದ್ದಾಗ ನಮ್ಮ ಕಾಲದ ಪ್ರಿನ್ಸಿಪಾಲ್ ಇದ್ದ. ಆತ ಉಪನ್ಯಾಸ ಬ್ರಾಹ್ಮಣ ಅಲ್ಲ ಆತ ಒಂದು ರಾಮಕೃಷ್ಣಾಶ್ರಮದ ಶಿಷ್ಯ. ಅದ್ವೈತ ಭಾರಿ ಇತ್ತು. ಒಂದ್ಸರ್ತಿ ಉಪನ್ಯಾಸಕ್ಕೆ ಬಂದ ಆತ ಅವತ್ತಿನ ದಿವಸ ಯಾವುದೋ ಕಾಲೇಜಿಗೆ ಗೆಸ್ಟ್ ಲೆಕ್ಚರ್ ಆಗಿ ಹೋಗ್ತಿದ್ದ, ಗೆಸ್ಟ್ ಲೆಕ್ಚರರ್ ಆಗಿ. ಒಂದ್ಸತಿ ಬಂದ ತಕ್ಷಣ ಏನು ಮಾಡಿದೆ, ಇನ್ಮೇಲೆ ತನ್ನ ಲೆಕ್ಚರ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟ. ಈ ಉಪನ್ಯಾಸಕ್ಕೆ ಬರ್ತೀನಿ, ನಾ ಹೇಳೋದಕ್ಕಿಂತ ಕಲಿಯೋದೇ ಜಾಸ್ತಿ ಇದೆ ಅಂತ ಬಂದ. ಸ್ವಲ್ಪ ದಿವಸ ಆಯಿತು, ರೆಗ್ಯುಲರ್ ಬರ್ತಿದ್ದ. ಆಮೇಲೆ ಒಂದ್ಸತಿ ಹೇಳಿದೆ, ಯಾರೋ ಇನ್ನೊಬ್ಬ ಅದ್ವೈತ ಸಾಗಿ ಉಪನ್ಯಾಸ ಮಾಡ್ತಿದ್ದ, ಹೋಗಿದ್ದಾನಿದ್ದ ಅಂತ ಹೇಳಿದ್ದಾರೆ. ಬ್ರಹ್ಮ ಐಕ್ಯ ಅಂತ ಇಷ್ಟಲ್ಲಿ ಕೇಳಿಬಿಟ್ಟಿದ್ನಲ್ಲ, ಎದ್ದೆಲ್ಲ ಪ್ರಶ್ನೆ ಕೇಳಿಬಿಟ್ಟ, ಅದ್ಯಾಗುತ್ತೆ ಅಂತ ಬಂದು ಹೇಳಿದ್ರೆ ಬರೋ ದಿವಸ ನಾನು ಗೆದ್ದು ಬಿಟ್ಟೆ, ಮಾತಾಡ್ಬಿಟ್ಟು ಅಂತ ಹೇಳಿ ಗೊತ್ತಾಯ್ತಾ. ಅವಾಗ ಹೇಳ್ಬಿಟ್ಟು ಹೇಗಾಗುತ್ತೆ, ಇಷ್ಟು ಕೇಳಿದ್ನಲ್ಲ ತಲೆ ಕೂತ್ಬಿಟ್ಟಿದೆ ಅದೀಗ. ಅದು ಹೇಗೆ ಸಾಧ್ಯ? ಇಷ್ಟು ದೋಷಗಳಲ್ಲಿ ಹೇಳಿದ್ದೀರಿಯಲ್ಲ, ಅದಾಗೋದಿಲ್ಲ, ನೀವು ತಪ್ಪು ಹೇಳ್ತಿದ್ದೀರಿ. ಜೀವ ಪರಮಾತ್ಮ ಆಗ್ತಾನೆ, ಬಜಿ ತಿಳಿಸ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಲ್ಲ. ಅಂದ್ರೆ ಯಾತಕ್ಕೆ ಹೇಳಿದೆ ಅಂದ್ರೆ, ವಿಷಯ ಗೊತ್ತಾದ ತಕ್ಷಣ ಏನಾಗುತ್ತದ, ಶೇಕ್ ಆಗಲಿಲ್ಲ ಅವನಿಗೆ. ಅವನ ಮಾತು ನಂಬಲಿಲ್ಲ. ಯಾವ್ದು ಹಿಡಿಸಿತ್ತೋ ಅದು ಗಟ್ಟಿ ಇಟ್ಕೊಂಡು ಅವ್ರ ಉತ್ತರ ಒಳಗೆ ಬರಲಿ ಹೇಳಿದ, ಉತ್ತರ ಒಳಗೆ ಬರಲಿಲ್ಲ ಅದಕ್ಕೆ ಅಂತೇಳಿ. ಆಗ ಅವರೊಂದು ಹೇಳ್ತಾ ಇರೋದೆರಡು ಪ್ರಶ್ನೆ ಬರೋದಿಲ್ಲ. ಅವ್ರು ತಪ್ಪು ಹೇಳ್ತಾರೆ ಅಷ್ಟೇ. ಈ ಸರಿ ಹೇಳೋದು ತಪ್ಪು ಹೇಳಿದ್ರು ಕಾಸ್ಟ್ ಬಂದ ಏನಂತಾರೆ, ಅದಕ್ಕೆ ಸಂಶಯ ಬರುತ್ತಾಗ ತಪ್ಪು ಅನಿಸುತ್ತೆ ಹೊರತು ಸಂಶಯ. ಇಬ್ಬರದು ಏನಾಗುತ್ತಾಗ ಪಾಯಿಂಟ್ ಇದ್ರೆ ಏನಾಗುತ್ತಾಗ ಸಂಶಯ ಬರುತ್ತೆ. ಇಲ್ಲಿ ಪಾಯಿಂಟೇ ಇಲ್ಲ, ಸಂಶಯ ಬರೋ ಚಾನ್ಸೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಹೌದು, ಅದು ಅರ್ಥ ಐತಿ ಮಾಡ್ತಾರೆ. ಹತ್ತಿರ ಬೂದೈತೆ. ಅದಕ್ಕೆ ಇವತ್ತು ನಮ್ಮ ಒಬ್ಬ ನಾನ್ ಬ್ರಾಹ್ಮಣಿಗೆ 4 ದಿವಸ ಉಪನ್ಯಾಸ ಕೇಳಿ ಅಷ್ಟು ದೀಕ್ಷೆ ಬರೋದಾದ್ರೆ ಮನೆ ಹುಟ್ಟಿದಿಂದ ಬಂದು ಯಾಕೆ ಬರೋದಿಲ್ಲ? ಹೇಳೋ ಪ್ರಸಂಗನೇ ಬರೋದಿಲ್ಲ, ಹೇಳೋದಿಲ್ಲ ಆದ್ರಿಂದ ಬರೋದೇ. ಇವು ಏನೋ ಹೇಳಿರ್ತಾರೆ, ಅದು ಬೇರೆ ತಲೆ ಕೆಟ್ಟು ಹೋಗುತ್ತೆ ತಕ್ಷಣ. ಈ ಕಡೆ ಸಪ್ಲೈ ಇಲ್ಲೇ ಇಲ್ಲ ಅವನಿಗೆ, ಒನ್ ಸೈಡೆಡ್ ಆಗಿಬಿಡುತ್ತೆ. ಒನ್ ಸೈಡೆಡ್ ಆಗಿ ಎಲ್ಲ ಕಡೆ ಎಷ್ಟೋ ಜನ ಇವತ್ತು ಮಾತೋರು ಬೇರೆ ಕನ್ವರ್ಟ್ ಆಗ್ಲಕ್ಕೆ ಅದೇ ಕಾರಣ. ನಾನು ಕಥಂ ಸರ್ವಗತಶ್ಚಾಪಿ ವಿಷ್ಣೋ ಅಲ್ಪದೇಶೆ ಚಂದ್ರಾದಿ, ಆ ವಿಷಯ ಮುಗಿತೀಗ. ಏನಂತ ಆಯ್ತು ಈಗ ಒಟ್ಟಿನ ಮೇಲೆ? ಅವರೆಲ್ಲ ಗುಣದ ಅಪ್ರಧಾನ ನೆನಪಿರಬೇಕು. ಇನ್ನೂ ಕ್ಲಾರಿಫೈ ಮಾಡ್ತಾರೆ ಈಗ. ವಿಷ್ಣು ತಿದ್ಕೋಬೇಕು, ಯಾವುದೋ ಅದಿಲ್ಲ. ಅದೇ ಮುಂದಿದೆ ಮಹಾಯೋಗೋಕ್ತ್ಯ ವಿದ್ವದ್ರೂಢಿರಪಿ ದರ್ಶಿತ. ಈ ತಪ್ಪಾಗ್ಬಿಟ್ಟಿದೆ. ವಿದ್ವದ್ಬದ್ಧ ದರಿದ್ರ ಪುಸ್ತಕ ಬಂದ್ಬಿಟ್ಟಿದೆ. ವಿದ್ವದ್ರೂಢಿರಪಿ ಮಹಾಯೋಗೋಕ್ತ್ಯ ವಿದ್ವದ್ರೂಢಿರಪಿ. ಅಲ್ಲಿ ವಾ ಬಂದು ಒತ್ತು ಕೊಟ್ಟು ದೀರ್ಘ ಮಾಡಿ ಅದಿಷ್ಟು ಬಿಟ್ಟೋಗಿದೆ. ಅದರಿಂದ ಏನಾಗಿದೆ? ಅದರಿಂದ ವಿದ್ವದ್ಬಡ್ ಬಡಿರಪಿ ಅಂತ ಆಗೋಗಿದೆ, ತಿದ್ಕೊಂಡಿದೆ. ಅದು ಓದ್ಲಕ್ಕೆ ಬರಲಾದಷ್ಟು ತಪ್ಪಾಗಿದೆ. ವಿದ್ವದ್ರೂಢಿ ವೈದಿಕಾಶ್ಯ. ವಿದ್ವದ್ರೂಢಿ ಮತ್ತೆ ಬುದ್ಧದ್ದೆಲ್ಲ ಹಾಗೆ ಮಾಡಿದ್ದಾರೆ. ಮತ್ತೆ ವಿದ್ವದ್ರೂಢಿ ವೈದಿಕಾಶ್ಯ ಸಾ ಯೋಗಾದೇವ ಲಭ್ಯತೆ ಇತ್ಯುಕ್ತೇ. ಎಷ್ಟು ಕ್ಲಾರಿಫಿಕೇಶನ್ ಇದೆ ಆಚಾರ್ಯ ಮಾತುಗಳಲ್ಲಿ. ವಿದ್ವದ್ರೂಢಿ ಅಂದ್ರೆ ಏನಪ್ಪಾ ಅಂದ್ರೆ ವೈದಿಕ ರೂಢಿ ಅಲ್ಲ, ವಿದ್ವದ್ರೂಢಿನೇ. ನಮಗೇನಾಯ್ತು ಈಗ? ವಿಷ್ಣು ಶಬ್ದಕ್ಕೆ ವಿಷ್ಣು ಅಂತ, ಇಂದ್ರ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ ಮಾಡಿದ್ದೀವಿ. ಯಾತಕ್ಕೆ? ಪರಮೇಶ್ವರ್ಯ ಅಂತ ಇಟ್ಕೊಂಡು ನಿರವಧಿಕ ಅಂತ ಮಾಡಿಕೊಂಡು ವಿಷ್ಣು ಅಚ್ಚತ್ತ ಹೇಳಿದ್ವಿ. ನಮಗೇನಾಯ್ತು ಈಗ? ಯೋಗದ ಅರ್ಥವನ್ನು ಹೇಳಿ ವಿಷ್ಣು ಪರ ಮಾಡಿದ್ವಿ. ಆದ್ರೆ ವೇದವಲ್ಲವರಿಗೆ ಇಂದ್ರ ಅಂತ ಅಷ್ಟು ಏನಂತ ಅರ್ಥ ಆಗುತ್ತೆ? ವಿಷ್ಣು ಅಂತಾನೆ ಅರ್ಥ ಆಗ್ಬಿಡುತ್ತೆ. ಅದು ವಿದ್ವದ್ರೂಢಿ ಅಂತ ಕರೀತಾರೆ. ಸಾಮಾನ್ಯ ರೂಢಿ ಅಂದ್ರೆ ಒಂದು, ವಿದ್ವದ್ರೂಢಿ ಅಂದ್ರೆ ಎರಡು. ಸಾಮಾನ್ಯ ರೂಢಿಯಲ್ಲಿ ಬ್ರಹ್ಮದೇವರು ಸೃಷ್ಟಿಕರ್ತ, ಶಿವಾಲಯಕರ್ತ, ವಿಷ್ಣು ಸ್ಥಿತಿಕರ್ತ. ಜನಸಾಮಾನ್ಯರ ಲೆಕ್ಕದೊಳಗೆ ಅದು ಆಸ್ತಿಕರಾಗಿದ್ರೆ, ಇಲ್ದವರು ಅದೂ ಇಲ್ಲ. ಇನ್ನು ಸ್ವಲ್ಪ ವೈಷ್ಣವರಾಗಿದ್ರೆ ಬ್ರಹ್ಮನೊಳಗಿರೋದು ವಿಷ್ಣುವೆ, ವಿಷ್ಣು ಇರ್ತಿರೋದು ವಿಷ್ಣುವೆ, ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಇದು ಅಥಾತೋ ಬ್ರಹ್ಮ ಜಿಜ್ಞಾಸ. ಈ ಪದ ಸುಮ್ಮನೆ ಕೇಳಿದವರಿಗೆ, ಫಸ್ಟ್ ಟೈಮ್ ಕೇಳೋರಿಗೆ ಬ್ರಹ್ಮದೇವ್ರ ಬಗ್ಗೆ ಹೇಳ್ತಾ ಇದ್ದಾರೆ ತಿಳ್ಕೊಂಡ್ಬಿಡ್ತಾರೆ. ಅದು ಸ್ವಲ್ಪ ಶಾಸ್ತ್ರ ಪರಿಚಯ ಇದ್ದವರು ಬ್ರಹ್ಮಶಬ್ದ ಬ್ರಹ್ಮದೇವ್ರ ಪ್ರಶ್ನೆ ಬಂದೇ ಇಲ್ಲ. ಯಾರ್ದೀಗ? ದೇವರು ಅಷ್ಟೇನೆ. ಆ ದೇವರು ಯಾರು ಮುಂದಿನ ಪ್ರಶ್ನೆ ಹೊರತು ಬ್ರಹ್ಮದೇವರಿಗೆ ಬಂದಿಲ್ಲ. ಅವರು
ಆ ಶಾಸ್ತ್ರ ಪ್ರವೇಶ ಮಾಡಿಬಿಟ್ಟೆ. ಮೊದಲೇ ಸತ್ ಬ್ರಹ್ಮಸೂತ್ರ ಓದೋರಿಗೆಲ್ಲ ವಿಷ್ಣು ಸರ್ವೋತ್ತಮತ್ತ ಕೇಳ್ಕೊಂಡ್ಬಂದು ಬ್ರಹ್ಮದೇವ್ರ ಬಗ್ಗೆ ಓದೋ ಯೋಗ ಬಂದ್ಬಿಡುತ್ತಲ್ಲ ಅನ್ಸಿಬಿಡುತ್ತೆ. ಇಷ್ಟು ದಿವಸ ಕೇಳಿದ್ದೇವದು ಹೇಳೋದೇ ಅವತ್ತು ಅಲ್ಲಿ ಅದು ಶಾಸ್ತ್ರ ಪರಿಚಯ ಇದ್ದ ಬ್ರಹ್ಮ ಕೊಟ್ಟೆ ಅನ್ನೋದು ವಿಷ್ಣು ಇಮಿಡಿಯೇಟ್ ಆಗಿ ಅರ್ಥ ಆಯ್ತಾ. ಆ ಶಬ್ದದಲ್ಲಿ ಬೇರೆಯವರಿಗೆ ಬೇರೆ ಇವರಿಗೆ ಬೇರೆ ಆ ರೂಢಿ. ಯಾವುದೋ ಆಫೀಸಲ್ಲಿ CM ಅಂತಿರ್ತಾನೆ, ನಾವೆಲ್ಲ ಚೀಫ್ ಅವರೆಲ್ಲ CM ಅಂತಿರ್ತಾರೆ ಅಷ್ಟೇ, ಚೀಫ್ ಮಿನಿಸ್ಟರ್ ಅಂತ ಕರೆಯೋದಿಲ್ಲ, ಶಾರ್ಟ್ ಫಾರ್ಮ್ ಅದು. ಅವರಿಗೆ ತಕ್ಷಣ ಅರ್ಥ ಆಗುತ್ತೆ. ಬೇರೆಯವರಿಗೆ ಈ ಕಾನ್ಸೆಪ್ಟ್ CM ಅಂದ್ರೆ ಎಮ್ ಅಂದ್ರೆ ಏನು, ತನಗೆ ಯಾವುದೋ ತನಗೆ ಗೊತ್ತಿದ್ದರೆ ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ, ತನ್ನ ಫೀಲ್ಡಲ್ಲಿ ಯೋಚನೆ ಮಾಡ್ತಾರೆ. ಸೊ ವೇದ ವಿಚಾರ ಬ್ರಹ್ಮಶಾಸ್ತ್ರ ಬ್ರಹ್ಮಮೀಮಾಂಸ ಆದ್ದರಿಂದ ವೈದಿಕರಿಗೆಲ್ಲ ಎಲ್ಲ ಶಬ್ದಗಳು ಕೂಡ ಇಂದ್ರಾದಿ ಯಾವ ಶಬ್ದ ಹೇಳಿದ ತಕ್ಷಣ ಏನಂತ ಅರ್ಥ ಆಗುತ್ತೆ ಅವರಿಗೆ. ಅರ್ಜುನ ಹೇಳಿದ ವಾಯುರ್ಯಮೋಗ್ನಿ ವರುಣ ಶಶಾಕ, ಅರ್ಜುನ ವಿದ್ವಾಂಸ ಏನು ಎಲ್ಲ ಶಬ್ದದಿಂದ ಹೇಳುತ್ತೆ ಅಂತ ಹೇಳ್ಬಿಟ್ಟ, ಸಮಸ್ಯೆನೇ ಬರಲಿಲ್ಲ ಆತರಿ. ಬೇರೆಯವರಿಗಾದ್ರೆ ಸಮಸ್ಯೆ ಬರುತ್ತೆ. ವಿದ್ವದ್ರೂಢಿ. ಸೊ ನಮ್ಮ ದೃಷ್ಟಿಯಿಂದ ಯೌಗಿಕ ಆದರೂ ಕೂಡ ಶಾಸ್ತ್ರ ದೃಷ್ಟಿಯಲ್ಲಿ ರೂಢಿದೆ. ಯಾರೇ ವಿದ್ವದ್ರೂಢಿ, ಆದ್ದರಿಂದ ವಿದ್ವದ್ರೂಢಿ ವೈದಿಕಾಶ್ಚಾತ್ ಸಾ ಯೋಗಾದೇವ ಲಭ್ಯತೆ. ಸಾ ಯೋಗಾದೇವ ಲಭ್ಯತೆ. ಅದು ಯೋಗದಿಂದನೇ. ಯೋಗ ಅಂದ್ರೇನು, ಯೌಗಿಕವಾದ ಅರ್ಥ ಮಾಡಿದಾಗಲೇ ಬರುತ್ತೆ ಇವರಿಗೆ, ಅವರಿಗೆ ಹಾಗಿಲ್ಲ. ಇತ್ಯುಕ್ತೇ ಇಂದ್ರಂ ಮಿತ್ರಂ ಯಮೀಂದ್ರಂ ಸ ಪ್ರಥಮ ಸಂಕೃತಿ ತಥಾ ನಾಮಧಾಃ ಸರ್ವದೇವಾನಾಂ ಏಕ ಇತ್ಯಾದಿಕಾ ಶ್ರುತಿ ಇತಿ ಅನುಭಾಷ್ಯೋಕ್ತ್ಯಾದಿನ ಇಂದ್ರಂ ಮಿತ್ರಂ ವರುಣಮಗ್ನಿಮಾಹುಃ ಇತಿ ಪ್ರಯೋಗ ಬಾಹುಲ್ಯ ರೂಪರೂಢೇಃ ಶ್ರೌತತ್ವಾಚ್ಚ ಇತಿ. ಇಂದ್ರಂ ಮಿತ್ರಂ ಯಮೀಂದ್ರಂ ಸ ಪ್ರಥಮ ಸಂಕೃತಿಸ್ತಥಾ ನಾಮಧಾಃ ಯೋ ದೇವಾನಾಂ ನಾಮಧಾ ಏಕ ಏವ. ಅದಕ್ಕೆ ಅರ್ಥ ಬಯಸ ಆಚಾರ್ಯ ಅನ್ವ್ಯಾಖ್ಯ ಅಂತ ಹೇಳಿದ ಮಾತಿತ್ತು. ಸರ್ವದೇವ ನಾಮಧ ಅಂದ್ರೇನು, ನಾಮಧಾರಕ. ನಾಮಧಾರಕ ಏನದು, ಯೋ ದೇವಾನಾಂ ನಾಮಧಾ, ಎಲ್ಲಾ ದೇವತೆಗಳ ಹೆಸರನ್ನು ಧರಿಸಿದವನು. ಏಕ ಏವ ವಿಷ್ಣು ಒಬ್ಬನೇನೆ. ಎಲ್ಲಾ ದೇವತೆಗಳ ಹೆಸರನ್ನು ಧರಿಸುವ ವಿಷ್ಣು ಒಬ್ಬನೇನೆ. ಈ ಪದ ಅರ್ಥ ಮಾಡಿಕೊಂಡ್ರೆ ನಾಮಧ ನಾಮಧಾರಕ. ಸರ್ವದೇವಾನಾಂ ನಾಮಧಾಃ ಏಕಃ ಒಬ್ಬನೇ, ಯಾರು ವಿಷ್ಣು. ಇತ್ಯಾದಿಕ ಶ್ರುತಿ ರೀತಿ ಅನುಭಾಷ್ಯೋಕ್ತ ದಿಶಾ. ಇಂದ್ರಂ ಮಿತ್ರಂ ವರುಣಮಗ್ನಿಮಾಹುಃ. ಸ್ಪಷ್ಟೋ ವೇದ ಹೇಳ್ತಾ ಇದೆ. ಇಂದ್ರಂ ಆಹುಃ ಮಿತ್ರಂ ಆಹುಃ ವರುಣಂ ಆಹುಃ ಅಗ್ನಿಂ ಆಹುಃ. ವಿಷ್ಣುವನ್ನ ಇಂದ್ರ ಅಂತಾರೆ, ಮಿತ್ರ ಅಂತಾರೆ, ವರುಣ ಅಂತ ಹೇಳ್ತಾರೆ, ಅಗ್ನಿ ಅಂತ ಹೇಳ್ತಾರೆ. ಇದು ಋಗ್ಭಾಷ್ಯ. ಇದು ಯಾತಕ್ಕೆ, ಅಗ್ನಿ ಮೇಳೆ ಶುರುವಾಯಿತು, ವಿಷ್ಣು ಮೇಳೆ ಅಂತ ಅರ್ಥ ಅದಕ್ಕೆ. ಈ ಅಗ್ನಿ ಅಲ್ಲ, ವಿಷ್ಣು ಮೇಳೆ ಅಂತ ಪ್ರಾರಂಭ ಆಯಿತು. ಇವ್ರ ಪ್ರಕಾರ ಏನೀಗ ಉಳಿದವ್ರು ಇವತ್ತೆಲ್ಲ ಏನೇ ಸುಮ್ಮನೆ ವೇದ ಓದ್ತಾರೆ, ಅವ್ರ ಪ್ರಕಾರ ಅಗ್ನಿ ಅಂದ್ರೆ ಯಾರು, ಈ ಅಗ್ನಿ ಅಷ್ಟೇ. ಮೀಮಾಂಸಕರಿಗೆ ದೇವರು ಕೂಡ ಅಲ್ಲ, ಬರೀ ಫೈರ್ ಅಷ್ಟೇ. ಅಗ್ನಿ ದೇವ್ರನ್ನ ಒಪ್ಪೋದಿಲ್ಲ ಅವರು ಮೀಮಾಂಸಕರು, ದೇವತೆಗಳನ್ನ ಒಪ್ಪೋದಿಲ್ಲ. ಆದ್ರಿಂದ ಅಗ್ನಿ ಮೀನ್ಸ್ ಫೈರ್ ಅಷ್ಟೇ. ವಾಟರ್ ಈಸ್ ವಾಟರ್, ವರ್ಣ ಅಂದ್ರೆ ವಾಟರ್ ಅಷ್ಟೇ, ದೇವತೆ ಅಲ್ಲ. ಸ್ವಲ್ಪ ಗೊತ್ತಿದ್ರೆ ಇಂದ್ರ ಅಂದ್ರೆ ಇಂದ್ರ, ಅಗ್ನಿ ಅಂದ್ರೆ ಅಗ್ನಿ. ಸುಡ ಶಕ್ತಿ ಫೈರ್ಗಿದೆ ಅಷ್ಟೇ ಅವ್ರ ಪ್ರಕಾರ. ಅದು ಆಯ್ತು. ಯಾರದ ಕರ್ಮಮೀಮಾಂಸಕರ ವಾದ ಅಷ್ಟೇ. ನಿಜ ಜೈಮಿನಿಗಳ ಮತ ಅಲ್ಲ ಅದು. ಜೈಮಿನಿ ಭಾಷೆ ತಪ್ಪಾಗಿ ಬರೋದು ಹಾಗೆ ಮಾಡಿದ್ರು. ಏನ ಕರ್ಮ ಅಷ್ಟೇ, ದೇವತೆ ಹೆಸರಲ್ಲ ಅದು. ಆ ರೀತಿ ಹೇಳಿದ್ರೆ ಕೆಲಸ ಆಗುತ್ತೆ ಅಂತ. ಆ ರೀತಿ ಹೇಳಿ ಇವತ್ತು ಸ್ವಿಚ್ ಹಾಕಿದ್ರೆ ಕರೆಂಟ್ ಬರುತ್ತೆ ಅಷ್ಟೇ. ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ಚಿಕ್ಕ ಮಕ್ಕಳಿಗೆ ಬ್ರೈಟ್ ಬಿಲ್ ಯಾಕೆ ಕೊಡ್ತಾನೆ ಅವನು? ಸ್ವಿಚ್ ಇಲ್ಲಿದೆ, ನಾವು ಹಾಕ್ತೀವಿ ಇಡಿಸ್ತೀವಿ, ಅವನೇನು ಕೊಡು, ಅವನ್ಯಾಕೆ ಬಿಲ್ ಕೊಡ್ಬೇಕು ನಾವೀಗ ಅಂತ ಪ್ರಶ್ನೆ. ಅರ್ಥ ಆಯ್ತಾ? ಯಾರಿಗೆ? ಹೌದೌದು, ಆ ಮೀಮಾಂಸಕರ ಅವರೇ ಹೇಳಿದ್ರು. ಕರ್ಮ ಮಾಡುತ್ತೆ ಅಷ್ಟೇ ಕೆಲಸ. ಸ್ವಿಚ್ ಹಾಕಿದ್ರೆ ಬರುತ್ತೆ ಹೋಗುತ್ತೆ. ಇದಕ್ಕೆ ಅವೆಲ್ಲ ಕೊಡು ಹೇಳ್ತಾರೆ. ಹೊಳೆ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತ ಹೇಳೋದಿಲ್ಲ. ಹೊಳೆ ನೀರು ಹೇಳ್ತೇವೆ, ನೀವೇನು ದೊಣ್ಣೆ ಕೊಡೋರು ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಆದರೆ ಆ ಸ್ವಿಚ್ ಕನೆಕ್ಟ್ ಮಾಡಿ ಆ ರೀತಿ ಆಪರೇಟ್ ಮಾಡಿದ್ದು ಯಾರೀಗ? ಹೀಗೆ ಬಂದರೆ ಆನ್ ಆಗ್ಬೇಕು, ಹೀಗೆ ಬಂದರೆ ಆಫ್ ಆಗುತ್ತೆ. ವ್ಯವಸ್ಥೆ ಅದು, ತಾನೇ ಮಾಡ್ಕೊಂಡಿದ್ದಲ್ಲ ಅದು ವ್ಯವಸ್ಥೆ. ನಾವೇನು ಮಾಡಿದ್ದೀವಿ ಈಗ? ಇಲ್ಲಿಗೆ ಸ್ಟಾಪ್ ಆದರೆ ಹೇಗೋ ಹಾಗೆ ದೇವ್ರು ಮಾಡಿರೋ ವ್ಯವಸ್ಥೆ ಉಪಯೋಗಿಸ್ಕೊತಾನೆ, ದೇವ್ರನ್ನೇ ಬಿಟ್ಬಿಟ್ರೆ ಕೊನೆಗೆ ನೋಡಿ ವರ್ಕ್ ಆಗುತ್ತೆ. ನೀನು ಹಾಕ್ಬೇಕು ಅದಕ್ಕೀಗ. ಮಳೆ ಬರುತ್ತೆ, ಬರುತ್ತೆ, ನೀರು ಬರುತ್ತೆ, ನೀನೇ ದೇವ್ರು ಹಾಕ್ಬೇಕು ಅದಕ್ಕೆ. ಸ್ವಿಚ್ ಹಾಕಿದ್ರೆ ಕರೆಂಟ್ ಪ್ಲೇಟ್ ಆನ್ ಆಗಲಿಲ್ಲ. ಈ ವಾದ ಬಂತು. ನಮ್ಮ ಮುಂಜಾನೆಕ್ಕೆ ಹಾಲು ಅಂದ್ರೆ ಏನೀಗ? ಮಿಷನ್ ಹೊಚ್ಚಿದ್ರೆ ಹಾಲು ಬರುತ್ತೆ. ಆ ಹಸು ಯಾಕೆ ಅಂತ ಪ್ರಶ್ನೆ. ದುಡ್ಡು ಹಾಕಿದ್ರೆ ಬರುತ್ತಾರೆ, ಕಾಯಿನ ಹಾಕಿದ್ರೆ ಅಷ್ಟು ಹಾಲು ಬಂದ್ಬಿಡುತ್ತೆ. ಹೌದಲ್ಲ? ಅದು ಎಷ್ಟು ಹಸು ಅಂತೆ ಮೇವಂತ ಅರ್ಥನೇ ಆಗ. ಬುದ್ಧಿ ಅವ್ರು ಬೈತಾರೆ, ಬುದ್ಧಿನೇ ಇಲ್ಲ ಅವರಿಗೆ, ಬುದ್ಧಿ ತರಗಿಲ್ಲ. ಅವ್ರು ಹೇಳೋದವ್ರು ಬುದ್ಧಿ ಇವರಿಗಿಲ್ಲ. ಯಾಕೆ ನೋಡಿ, ನಾನು ಹೋಗಿ ತೊಗೊಂಬಂದಿದ್ದೀನಿ ಈಗ. ಯಾರು ತೋರಿಸ್ಬಿಟ್ಟು ಈ ಹಸುವಿನಿಂದ ಹಾಲು ಬಂತು ಅಂತ ನಕ್ಕು ಬಿಡ್ತಾರೋ. ದಡ್ಡಾಗಿ ಏನೇನು ಗೊತ್ತಿಲ್ಲ ನನಗೆ, ಬಾ ನಾವು ಬೂತಿ ಬಾತ್ ತೋರಿಸ್ತೀರಿ ಅಂತ ಹೇಳ್ತಾರೆ. ಹೇಳಿತಾ, ನಾವು ಬೂತಿ ಬಾತ್ ತೋರಿಸ್ತೀವಿ, ನೋಡಿ ನಿಮ್ಮ ಹಸು ಇಲ್ಲದೆ ಹಾಲು ತರಿಸ್ತೀರಿ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಇದು ಹುಚ್ಚ ಅಂತಾರೆ. ಇವರೇ ಹೇಳ್ತಾರೆ ಪಾಪ ಹುಚ್ಚ. ಅವ್ರಿಗೆ ಎಷ್ಟು ಕಷ್ಟಪಡ್ಬೇಕು ಈಗ ಹಸು ತೋರಿಸ್ಬೇಕು. ಇವತ್ತು ಹಳ್ಳಿಯವರಿಗೆ ಗೊತ್ತಿರೋಷ್ಟು ಎಷ್ಟೋ ವಿಷಯ ಪಟ್ಟದಲ್ಲಿ ಗೊತ್ತಿರೋದಿಲ್ಲ.
ಯಾಕಂದ್ರೆ ಅವ್ರಿಗೆ ಏನು ಗೊತ್ತು, ಚಂದ್ರನ ಸಾಮಾನ್ಯ ಬೆಂಗಳೂರಿಂದ ಎಷ್ಟೆಲ್ಲ ನೋಡಿರ್ತಾರೆ ಚಂದ್ರನ, ಅಲ್ಲಿ ಕ್ಲಿಯರ್ ಆಗಿ ಹಳ್ಳಿ ಶುಕ್ಲ ಪಕ್ಷ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕೆ ಬೀದಿ ದೀಪ ಯಾವ್ದು ಇರೋದಿಲ್ಲ, ಅದ್ರ ನ್ಯಾಚುರಲ್ ಲೈಟ್ ಕಾಣುತ್ತೆ. ಹುಣ್ಣಿಮೆ ದಿವಸ ಎಷ್ಟು ಎಂಜಾಯ್ ಮಾಡ್ತಾರೆ ಗೊತ್ತಾ ಅದನ್ನ. ಇಲ್ಲಿ ಹೆಸರು ಬೆಳೆದಿಂಗಳು ಊಟ ಅಷ್ಟೇ, ಲೈಟ್ ಊಟನೇ ಮಾಡೋದಿದ್ರು. ಬೆಳೆದಿಂಗಳು ಊಟ ಅಲ್ಲೇ ಅಲ್ಲ, ಬರೀ ಬೆಳೆದಿಂಗಳಾಗ ಆ ಲೈಟ್ ಬೇಡ ಅನ್ಸ್ಬಿಡ್ತದೆ, ಅಷ್ಟು ಚೆನ್ನಾಗಿರುತ್ತೆ ಬೆಳೆದಿಂಗಳು. ಅದು ಹಿಟ್ಟು ಚೆಲ್ಲಿದೆ ಬೆಳೆದಿಂಗಳು, ಹಾಲು ಚೆಲ್ದಾಗಿರುತ್ತೆ, ಹಿಟ್ಟು ಚೆಲ್ದಾಗಿರುತ್ತೆ ಅಂತ ಬೆಳೆದಿಂಗಳು. ಹುಣ್ಣಿಮೆ ದಿವಸ ಹೋಗ್ಬಿಟ್ರೆ ಶರದೃತಿ ನೋಡಕ್ಕೆ ಅದು ಪ್ಲೆಜರೇ ಬೇರೆ. ಅದು ನೀವು ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ ಇವ್ರ ಕೈಗೆ. ಹಸುಗಳನ್ನು ನೋಡೋದು, ಹಸು ಬರೋದು, ಹಸು ಹೋಗೋ ರೀತಿ, ಹಸು ಹೇಗೆ ಹುಟ್ಟುತ್ತೆ, ಕರು ಹೇಗೆ ಕಷ್ಟ ಓಡೋದು ಯಾರಿಗೂ ಗೊತ್ತಾಗೋದಿಲ್ಲ. ಅದು ಅರ್ಧ ಗಂಟೆಗಳು ವಾರ್ತೆ ಇರುತ್ತಾಗಲಿ, ಅದು ಕರು ಅರ್ಧ ಗಂಟೆಯಲ್ಲಿ ಹಿಡಿಯೋಕ್ಕಾಗಲ್ಲ ಅದನ್ನು. ಮತ್ತೆ ನಮಗೆ ಹಿಡಿತಿಲ್ಲ, ಎಷ್ಟು ಹುಚ್ಚಮಟ್ಟಿ ಓಡ್ತಿರುತ್ತೆ ಅಂದರೆ ಹಿಡಿಲಕ್ಕಾಗೋದೇ ಇಲ್ಲ. ಮನುಷ್ಯ ಆ ರೀತಿ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಬೇಕು ಹಿಡಿತಾ, ಎಷ್ಟು ಡಿಫರೆನ್ಸ್ ಇದೆ ದೇವರವ್ರಿಗೆ. ಆದರೆ ಆಯುಷ್ಯ ಇರೋದು 20 ವರ್ಷ. ಫಸ್ಟ್ 5 ವರ್ಷದ ಪೀಪಲ್ಸ್ ಒಂದು ಅರ್ಧ ಗಂಟೆ ಮುಗಿಸ್ಬಿಡುತ್ತದೆ. ಫಸ್ಟ್ ಅರ್ಧ ಗಂಟೆ ನಾವು ಮನುಷ್ಯ ಅಕ್ವೈರ್ ಮಾಡೋಷ್ಟು ಕ್ವಾಲಿಟಿನ ಅರ್ಧ ಗಂಟೆಲಿ ಅಕ್ವೈರ್ ಮಾಡಿರುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಇದು ಎಷ್ಟೋ ವರ್ಷ ಸೇವೆ ಆಗೋಯ್ತು. ಇದನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ರೀತಿ ಒಂದೇ ಇಟ್ಟಿಲ್ಲ ದೇವರು. ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ಎಷ್ಟು ಸಾರಸ್ಯ ಇದೆ. ಅದಕ್ಕೇನೆ ಹೊರಗಿನ ಪದಾರ್ಥ ನೋಡಿದವರಿಗೆ ಅರ್ಥ ಆಗೋದು. ರೂಢಿ ಅಂದ್ರೆ ಇದು ರೂಢಿ. ಇವ್ರ ಪ್ರಕಾರ ರೂಢಿ ಹಾಲು ಬರೋದು ಅಂದ್ರೆ ಮಿಷನ್ನಿಂದ, ಇವನ್ ರೂಢಿ. ಅವರಿಗೂ ಗೊತ್ತು ಹಸುವಿನಿಂದ ಬಂದ ಹಾಲು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹೊರತು ಅದು ಮ್ಯಾನುಫ್ಯಾಕ್ಚರ್ ಆಗೋದು ಎಲ್ಲಿಂದ? ಹಸುವಿನಿಂದ. ಇಲ್ಲಿಗೆ ನಮ್ಮ ಕಾಮನ್ ಸೆನ್ಸ್ ಮುಗೀತು. ಅದು ಬರಬೇಕು, ದೇವರು ಬೇಕು, ವೇದಾಂತ. ಎಲ್ಲ ಹಸು ಹಾಲ್ಯಾಕೆ ಬರೋದಿಲ್ಲ ಆಗಿದ್ರೆ, ಮತ್ತೆ ಕೇಳಿದಷ್ಟು ಹಾಲ್ಯಾಕೆ ಕೊಡೋದಿಲ್ಲ ಅಂದ್ರೆ ಆ ವ್ಯವಸ್ಥೆ ದೇವ್ರ ಕೈಲಿ, ಇವ್ರ ಕೈಲಿಲ್ಲ. ಇವತ್ತು ಓದ್ತಾರೆ ಎಷ್ಟು ಬರುತ್ತೆ? ಅದು ₹1 ಹಾಕಿದ್ರೆ ಇಷ್ಟು ಬರುತ್ತೆ, ₹30 ಅಷ್ಟು ಬರುತ್ತೆ. ಇವ್ರು ಎಷ್ಟು ಹಾಕಿರುತ್ತೆ ಅಷ್ಟು ಬರುತ್ತೆ. ಹಾಲು ಜಾಸ್ತಿ ಇರ್ಬೋದು ಅಲ್ಲಿ, ಬಟ್ ಇವ್ರು ಹಾಕಿದ ದುಡ್ಡಿಗೆ ಮಾತ್ರ ಬರುತ್ತೆ ಹೊರತು ಜಾಸ್ತಿ ಬರೋದಿಲ್ಲ. ಅದೇ ರೀತಿಯೇ ಶಕ್ತಿ ದೇವರ ಅನುಗ್ರಹ ಮಾಡಿದಷ್ಟು ಮಾತ್ರ ಬರುತ್ತೆ, ಅವ್ರಿಗೆ ಬೇರೆ ಬರೋದಿಲ್ಲ. ಅವೆಲ್ಲ ಗೊತ್ತಾಗೋದು ಯಾವಾಗ? ವೆರಿ ಸಿಂಪಲ್ ಸೈನ್ಸ್. ನಮ್ಮ ಜನಕ್ಕೆ ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಬರ್ತಾ ಮೆಷಿನ್ ಓರಿಯೆಂಟೆಡ್ ಆಗಿಬಿಟ್ಟಿದೆ. ಸೊ ಕರ್ಮ ಅಂದ್ರೆ ಅದೇ ಮೆಕ್ಯಾನಿಕಲ್ ಅಧ್ಯಯನ ಮಾಡಿದ್ರು. ಅದು ವೇದಿಕ್ ಮೆಕ್ಯಾನಿಸಮ್ ಅಂದ್ರೆ, ಮೆಕ್ಯಾನಿಕಲ್ ಕಾನ್ಸೆಪ್ಟ್ ಅಂದ್ರೆ ಮೀಮಾಂಸಕರದು. ನಮ್ಮ ಸೈಂಟಿಸ್ಟ್ ಇದ್ದಾಗ ಅವ್ರು ಈ ಫೀಲ್ಡ್ ಗೊತ್ತೇ ಇಲ್ಲ, ಅವರಿಗೆ ಸ್ಪಿರಿಚುವಲ್ ಫೀಲ್ಡ್ ಗೊತ್ತೇ ಇಲ್ಲ ಸೈಂಟಿಸ್ಟ್ಗೆ. ಮೀಮಾಂಸಕರಿಗೂ ಗೊತ್ತಿಲ್ಲ. ಕರ್ಮನೇ ಫೈನಲ್ ಅಷ್ಟೇ. ಇವ್ರ ಪ್ರಕಾರ ಎವ್ರಿಥಿಂಗ್ ಇಸ್ ಒಂಥರ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಇದೆ, ಪ್ರಕೃತಿನೇ ಮಾಡುತ್ತಲ್ಲ. ಅವ್ರ ಕರ್ಮದ ಜಾಗದಲ್ಲಿ ಪ್ರಕೃತಿ ಅಂತ ಇಷ್ಟು ಅಷ್ಟೇ. ಇವ್ರ ಪ್ರಕಾರ ಪ್ರಕೃತಿ, ಅವ್ರ ಪ್ರಕಾರ ಕರ್ಮ. ಆಕ್ಚುಲಿ ಎಲ್ಲವೂ ಕೂಡ ಅಚಿತ್ತನು ತದ್ಧೀಯತಃ, ಅಚೇತನವಾದ್ರಿಂದ ಅವು ಯಾವೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಸಮರ್ಥವಾಗಿಲ್ಲ. ಬೇಸಿಕ್ ರೂಲ್ ಅದು ಬಂದ ಸರ್ವಗುಣತ್ವತ ಅರ್ಥ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತ